ಸಲುವಾಗಿ ಸಭೆಗಾಗಿ ನೀನು ಜೀವಿತರ ಸಂಖ್ಯೆಯಲ್ಲಿ ಇರಿಸಿದಕ್ಕಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ತಂದೆಯೇ, ನಿನಗೆ ಸಮಾನನಾದ ದೇವರು ಯಾರೇ ಇಲ್ಲ ಸ್ವಾಮಿ. ಕರ್ತನೇ, ನಿನ್ನ ವಾಕ್ಯ ಹೇಳ್ತಿದೆ, ನೀ ನಂಬಿಗಸ್ತರನ್ನು ಕಾಪಾಡುವಾತನೇ ಎಂಬುದಾಗಿ. ಓ, ನಿನ್ನ ಮರೆಗೊಕ್ಕವರು ನೀನು ಬಲ್ಲವನು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಅಪ್ಪ, ಕ್ರಿಸ್ತನಲ್ಲಿ ನಮ್ಮನ್ನು ನಂಬಿಗಸ್ತರನ್ನಾಗಿಯೋ, ಓ ಕರ್ತನೆ, ಪರಿಶುದ್ಧರನ್ನಾಗಿಯೋ, ಯಾಜಕರನ್ನಾಗಿಯೋ, ನೀತಿವಂತರನ್ನಾಗಿ ಸ್ವಾಮಿ, ಅರಸ ವಂಶಸ್ಥರನ್ನಾಗಿಯೋ, ಸ್ವಕೀಯ ಜನಾಂಗವಾಗಿಯೋ ನೀ ನಮ್ಮನ್ನು ಕ್ರಿಸ್ತನಲ್ಲಿ ಮಾಡಿದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೀವಪ್ಪ. ತಂದೆ, ನೀನು ಮಾಡಿದಂತ ಒಂದೊಂದು ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಓ ನಾವು ಗಟ್ಟಿಯಾದ ಸ್ವರದಿಂದ ಕರ್ತನಿಗೆ ಪ್ರಿಯರೇ, ಅನ್ಯ ಭಾಷೆ ಬರುವವರು ಅನ್ಯ ಭಾಷೆಯಲ್ಲಿ ಅಥವಾ ನಿಮ್ಮ ಭಾಷೆಯಲ್ಲಿ ಬಾಯಿಗಳನ್ನು ತೆರೆದುಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಆತನು ಮಾಡಿದಂತ ಒಂದೊಂದು ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಹೃದಯದ ಆಳದಿಂದ ನಾವು ಕರ್ತನನ್ನು ಸ್ತುತಿಸುವ ಪ್ರಿಯರೇ. ಕರ್ತನನ್ನು ಆರಾಧಿಸುವ ಆತ ನಮ್ಮನ್ನೆಲ್ಲರನ್ನು ಕನಿಕರಿಸಿದ್ದಾನೆ, ಕಾದು ಕಾಪಾಡಿದ್ದಾನೆ. ನಮ್ಮ ಸೇವಕರು ಕೂಡ ತಕ್ಕ ಸಮಯದಲ್ಲಿ ಬರುವಂತವರ ಪ್ರಯಾಣವು ಆಶೀರ್ವದಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಮಗುವನ್ನು ಮರೆತಾಳೋ ಮರೆತಾಳು, ಆದರೆ ನಾನಾದರೂ ನಿನ್ನನ್ನು ಮರೆಯಲು. ಪ್ರಿಯರೇ, ನನ್ನನ್ನು ನಿನ್ನನ್ನು ಮರೆಯದ ಕರ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಆತನನ್ನು ಮೇಲಕ್ಕೆತ್ತುವವರಾಗಿದ್ದೇವೆ. ಆತ ನಾವು ಮಹಿಮೆ ಪಡಿಸುವವರಾಗಿದ್ದೇವೆ. ನನ್ನನ್ನು ನಿನ್ನನ್ನು ಆತ ನೆನಪು ಮಾಡಿಕೊಂಡಿದ್ದಾನೆ. ನನ್ನನ್ನು ನಿನ್ನನ್ನು ಆತನು ಪ್ರೀತಿ ಮಾಡಿದ್ದಾನೆ. ನನ್ನನ್ನು ನಿನ್ನನ್ನು ಆತನು ಕ್ಷಮಿಸಿದ್ದಾನೆ. ನನಗೆ ನಿನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ, ಎಲ್ಲ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸಿದ್ದಾನೆ. ಪ್ರಿಯರೇ, we magnify you, Lord. Hallelujah, 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 hallelujah. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ? ಹೇಳಿರಿ, ನಾನು ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೇನೆ. Hallelujah. ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ನನ್ನ ನಿಮ್ಮ ಮಧ್ಯದಲ್ಲಿ ಆತನೇ ಇದ್ದಾನೆ. ಪ್ರಿಯರೇ, ಎಲ್ಲಿ ನಾನು ಇದ್ದೇನೋ, ಎಲ್ಲಿ ನನ್ನ ಹೆಸರಲ್ಲಿ ಇಬ್ಬರು ಮೂವರು ಸೇರಿ ಬಂದಿರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆಂಬ
ವಾಗ್ದಾನ ಮಾಡಿದ ನನ್ನ ಕರ್ತನ ಇವತ್ತು ನಮ್ಮ ಮಧ್ಯದಲ್ಲಿ ಆತನೇ ಇದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನ ಮಹಿಮೆ ನಮ್ಮನ್ನು ಆವರಿಸಿಕೊಳ್ಳಲಿ ಸ್ವಾಮಿ. ನಿನ್ನಯ ಸನ್ನಿಧಿಯಲ್ಲಿರು. ನಾವು ಆತನ ಸನ್ನಿಧಿಯಲ್ಲಿದ್ದೇವೆ ಪ್ರಿಯರೇ. ಆತನ ಒಳ್ಳೆಯವನು. ನಾವು ಆತನನ್ನು ಆರಾಧಿಸೋಣ. ಆತನನ್ನು ಆರಾಧಿಸೋಣ. ನಿನ್ನಯ ಸನ್ನಿಧಿಯಲ್ಲಿ. ನಾವು ಆತನ ಸಮ್ಮುಖದಲ್ಲಿರುವಂತಹ ನಮ್ಮ ಒಳ್ಳೆ ಕ್ರಿಯೆಗಳಿಂದಲ್ಲ, ಆತನ ಕೃಪೆಯಿಂದಲೇ
ಯೇಸು ಕ್ರಿಸ್ತನೇ ಆರಾಧಿಸುವೆ. ಹೃದಯದೊಂದಿಗೆ ಎಲ್ಲರ ನಂಬಿಕೆ ಮಾಡಿರುವವನೇ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನೇ ಆರಾಧಿಸುವೆ. ನೀನೇ ನನ್ನ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ. ನಿನ್ನ ವಾಸನೆಗಳೇ ನನ್ನ ಗುಣಪಡಿಸಿವೆ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ. ನಿನ್ನ ವಾಸನೆಗಳೇ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನೀ ಕೊಂಡಾಡುವೆ ಯೇಸುವೇ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನೀ ಕೊಂಡಾಡುವೆ ಸ್ವರನೆತ್ತಿ. ಹೌದು ಸ್ವಾಮಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಎಲ್ಲ ಪಾಪ, ಶಾಪ, ರೋಗ, ಬಡತನಗಳನ್ನು ಯೇಸುವೆ ನೀನಾನೇ ನಿನ್ನ ದೈವದ ಮೇಲೆ ಹೊತ್ತುಕೊಂಡು ಹೋಗಿ ನಮಗೋಸ್ಕರ ನೀನು ಮರಣದ ಕ್ರಮವನ್ನು ಏರಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಯೇಸು ಕ್ರಿಸ್ತನ ವಾಸನೆಗಳಿಂದ ನನಗೆ ನಿಮಗೆ ಗುಣವಾಗಿದೆ ಪ್ರೇರೆ. ಇದನ್ನು ನೀವು ನಂಬಿರಿ. ಯೇಸು ಕ್ರಿಸ್ತನ ವಾಸನೆಗಳಿಂದ ನಮಗೆ ಗುಣವಾಗಿದೆ. We are healed by the stripes of Jesus Christ. Thank you Lord. ಕರ್ತನೇ, ನೀ ನಮ್ಮನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರಪ್ಪ. Thank you Lord. ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ದೇವರು ದಯ ತರುವ ದೇವರು, ನಮ್ಮ ದೇವರು ನಮ್ಮನ್ನು ಕಟಾಕ್ಷಿಸುವ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ತನ್ನ ಮಕ್ಕಳನ್ನ ಆತನು ಪರಾಮರಿಸುವಾತನೋ, ಕನಿಕರಿಸುವಾತನೋ, ಕಾಪಾಡುವಾತನೋ ನಮ್ಮ ಕರ್ತನಾಗಿದ್ದಾನೆ ಪ್ರಿಯರೇ. ಆತನ ವಾಕ್ಯ ಹೇಳ್ತದೆ, ಆತನು ತೂಕಡಿಸಿದೆ, ನಿಂದ್ರಿಸಿದೆ, ನನ್ನನ್ನು ನಿನ್ನನ್ನು ಆತನು ಕಾಯುವಾತನಾಗಿದ್ದಾನೆ. ಒಂದು ಕ್ಷಣ ನೀವು ಊಹಿಸಿದ್ದೀರಾ, ನಮ್ಮ ಕರ್ತನು ಒಂದು ಕ್ಷಣ ತೂಕಡಿಸಿದ್ರೆ ಪರಿಸ್ಥಿತಿ ಏನಾಗ್ಬೋದು, ಲೋಕ ಏನಾಗ್ಬೋದು. ಹಲ್ಲೆಲೂಯಾ. ನಾವು ತಾಯಿ ತಂದೆಗಳಾಗಿ ಸಣ್ಣ ಮಗು ಇರುವಾಗ ನಾವು ಎಷ್ಟೋ ಸಲ ತೂಕಡಿಸಿದ್ದೀವಿ. ನಾವು ಮಗುವನ್ನು ನೋಡದೆ ಹೋಗಿದ್ದು. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ತನ್ನ ಮೊಲೆಗೋಸ್ಕರ ನಮ್ಮ ಮೇಲೆ ಕರುಣೆ ಇಡದೆ ಸ್ಪಷ್ಟವಾಗಿ ಓಡಿಸ್ತೇವೆ, ಕರುಣೆ ಇಡದೆ. ಹಾಗಾದ್ರೆ ನಾವು ಯಾರಂತೆ ಕರುಣೆ ಇಡದೆ ತೂಕಡಿಸ್ತೇವೆ, ಮಲಗ್ತೇವೆ. ಆದರೆ ನನ್ನ ಕರ್ತನಾದ, ನಿಮ್ಮ ಕರ್ತನಾದ ನನ್ನ ಮೇಲೆ, ನಿನ್ನ ಮೇಲೆ ಆತನು ಪ್ರೀತಿಯನ್ನಿಟ್ಟು ತೂಕಡಿಸಿದೆ. ಪ್ರತಿ ಕ್ಷಣ ಆತ ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ನಾವು ಕರ್ತನನ್ನು ಆರಾಧಿಸುವ ಪರಲೋಕ ತಂದೆ. ನಮ್ಮ ದೇವರು ಯಾರು? ಪರಲೋಕದಲ್ಲಿದ್ದಾನೆ ಅಂತಾನೆ. ಒಬ್ಬನೇ ದೇವರು, ಆತನೇ ಭೂಪರಲೋಕಗಳ ಒಡೆಯನಾದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನನ್ನು ನಿನ್ನನ್ನು ಸಮಸ್ತವನ್ನು ಸೃಷ್ಟಿ ಮಾಡಿದ ಕರ್ತನು ಯೇಸುವಾಗಿದ್ದಾನೆ ಪ್ರಿಯರೇ. ಆತನನ್ನು ನಾವು ಆರಾಧಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ನಿತ್ಯ ಕೆರೂಬಿಯರಿಂದಲೂ ಸೆರಾಫಿಯರಿಂದಲೂ ನಿತ್ಯವೂ ಆರಾಧಿಸಲ್ಪಡುವ ಆತನು. ನಾವೆಷ್ಟು ಭಾಗ್ಯವಂತ ಆತನನ್ನು ಆರಾಧಿಸಲಿಕ್ಕೆ.
ಪ್ರಿಯರೇ, ನಾವು ಎಷ್ಟು ಮಂದಿ ಜೀವದಿಂದ ಇದ್ದಂತ ಯೇಸುವನ್ನು ಆರಾಧಿಸಲಿಕ್ಕಾಗಿ ಬಂದಿದ್ರು. ಹಲ್ಲೆಲೂಯಾ. ನಮ್ಮ ದೇವರು ಸತ್ತದ, ಹೌದು, ಇಡೀ ಲೋಕದ ಜನಾಂಗದ ಪಾಪಗಳಿಗೋಸ್ಕರ ಆತನು ಸತ್ತದು ಮಾತ್ರವಲ್ಲ, ಕೂಡಲ್ಪಟ್ಟನು, 3ನೇ ದಿವಸದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದನು. ಇದೇ ಸುವಾರ್ತೆಯಾಗಿದೆ. ಹಲ್ಲೆಲೂಯಾ. ಇದನ್ನೇ ನಾವು ನಂಬುವವರಾಗಿದ್ದೇವೆ. ಕಲ್ವರಿ ಕ್ರೂಜ್ ನನ್ನ ಕರ್ತನು ಏನನ್ನು ಮಾಡಿ ಮುಗಿಸಿದನ ಅದನ್ನು ನಾವು ನಂಬುವವರಾಗಿದ್ದೇವೆ. ಹಲ್ಲೆಲೂಯಾ. ಅದರಿಂದ ನಾವು ಇಲ್ಲಿದ್ದೇವೆ. ನಂಬಿದ ಕಾರಣ ನಾವು ಇಲ್ಲಿದ್ದೇವೆ. ನಂಬಿದವರಾದ ನೀವು ಧನ್ಯರಾಗಿದ್ದೀರಿ. ಹಲ್ಲೆಲೂಯಾ. ಅದೇ ನಾವು ಕರ್ತನ ಸಂತೋಷವಾಗಿ ಆರಾಧಿಸುವ ಜೀವದಿಂದ ಇದ್ದ ಯೇಸುವೆ, ನಾನು ನಿನಗಾಗಿ ಮಾತ್ರ ಜೀವಿಸ್ತೇನೆ ಎಂಬುದಾಗಿ ಕಮಿಟ್ಮೆಂಟ್ ಕೊಡ್ತೀವಿ.
ನನ್ನನ್ನು ನಿನ್ನನ್ನು ಮರಣದಿಂದ ತಪ್ಪಿಸಿದಾತನು. ಹಲ್ಲೆಲೂಯ. ನಾನು ನೀನು ಸಾಯಬೇಕಾದ ಸ್ಥಾನವನ್ನು ಯೇಸು ಸ್ವಾಮಿ ನನಗೋಸ್ಕರ ನಿಮಗೋಸ್ಕರ ಆತನು ಅನುಭವಿಸಿದನು. ಪ್ರೇರೆ ನನಗೋಸ್ಕರ ನಿಮಗೋಸ್ಕರ ಇಡೀ ಲೋಕದ ಜನಾಂಗಗಳಿಗೋಸ್ಕರ ಆತನು ಜಜ್ಜಲ್ಪಟ್ಟನು. ಆತನ ಶರೀರವು ಚಡಿಯಲ್ಪಟ್ಟಿದ್ದ. ಪ್ರೇರೆ ಯಾವ ಅಂದ ಚಂದ ಇಲ್ಲದವನಾಗಿ ಕಲ್ವರಿ ಕ್ರೂಜಲ್ಲಿ ಆತನು ತೂಗಾಡಿದನು. ಯಾಕೆಂದ್ರೆ ನಾನು ನೀನು ಆತನು ಮಾಡಿದ ಬಿಡುಗಡೆಯಲ್ಲಿ, ಆರೋಗ್ಯದಲ್ಲಿ, ಸಂತೋಷದಲ್ಲಿ, ಸಮಾಧಾನದಲ್ಲಿ ನಾವು ಜೀವಿಸಬೇಕೆಂದರೆ ಆತ ನಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯಾ. ಅದರಿಂದ ಪೌಲನು ಹೇಳುವಂಥದ್ದು, ಇನ್ನು ಜೀವಿಸೋದು ನಾನಲ್ಲ, ಯಾರು ಜೀವಿಸುವುದು? ಕ್ರಿಸ್ತನು ನನ್ನಲ್ಲಿ ನಿಮ್ಮಲ್ಲಿ ಆತ ಜೀವಿಸ್ತಾನೆ. ಅದರಿಂದಲೇ ಯಾವಾಗ ನಾವು ಹೇಳುವುದು ನಾನೆಂಬುದು ಬರಬಾರ್ದು. ಯಾಕೆ? ನನ್ನೊಳಗೆ ನಿಮ್ಮೊಳಗೆ ಯೇಸು ಸ್ವಾಮಿ ಇದ್ದಾನೆ. ಆತನಿಲ್ಲದಿದ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆತನನ್ನು ಬಿಟ್ಟು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಆತನ ಪ್ರಸನ್ನತೆ, ಆತನ ಕೃಪೆ, ಆತನ ದಯೆ ನಮ್ಮನ್ನು ನಡೆಸಿದೆ, ಇಲ್ಲಿವರೆಗೆ ತಂದು ನಮ್ಮನ್ನು ನಿಲ್ಲಿಸಿದೆ. ಪ್ರಿಯರೇ, ನಾವು ನಿಂತದಲ್ಲ, ಆತನ ಕೃಪೆ ನನ್ನನ್ನು ನಿಮ್ಮನ್ನು ಇವತ್ತು ನಿಲ್ಲಿಸಿದೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ಕರ್ತನೆ ನಾವು ಆರಾಧಿಸುವವರಾಗಿದ್ದೇವೆ. ಪ್ರಿಯರೇ, ಅದಕ್ಕೆ ಯಾವಾಗ ನಾನು ಹೇಳಿದ್ದು, ನಾವು ಅರಿತಂತ ದೇವರನ್ನು ಆರಾಧಿಸುವವರಾಗಿದ್ದೇವೆ. ಅರಿಯದಂತ ದೇವರನ್ನು ನಾವು ಆರಾಧಿಸುವವರು ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಷ್ಟು ಮಂದಿ ನೀವು ನಂಬುತ್ತೀರಿ? ಎಲ್ಲಾ ಸಮಯಗಳಲ್ಲಿ ಯೇಸು ಸ್ವಾಮಿ ನಿಮಗೆ ಆಶ್ರಯವಾಗಿದ್ದಾನೆ. ಆತ ನಿಮಗೆ ದುರ್ಗವಾಗಿದ್ದಾನೆ. ಆತ ನಿಮಗೆ ಕೋಟೆಯಾಗಿದ್ದಾನೆ. ಆತ ನಿಮ್ಮ ಗೌರವಕ್ಕೆ ಆಧಾರನಾಗಿದ್ದಾನೆ. ಇನ್ನೊಂದು ಹೇಳ್ಬೇಕಾ, ನೀವು ಹತ್ತಲಾಗದ ಆಶ್ರಯ ಗಿರೆ ಮೇಲೆ ಆತ ನಿಮ್ಮನ್ನು ಹತ್ತಿಸುವಾಗನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಕಾಲನಾಥ ಜಿಂಕೆ ಕಾಲಂತೆ ಚುರುಕು ಮಾಡಿ ಉನ್ನತ ಪ್ರದೇಶಗಳಲ್ಲಿ ನಿಮ್ಮನ್ನು ಆತ ನಡೆಸುವಾಗನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಆತನನ್ನು ಆರಾಧಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ನನ್ನ ಆಶ್ರಯವಾದವನೇ, ಆತನೇ ನಮ್ಮ ಬಲವಾಗಿದ್ದಾನೆ. ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತನಿಗೆ, ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತನಿಗೆ, ಬಲವು ಮಹತ್ವವು ಉಳ್ಳವನೇ.
ನಂಬಿಕೆ ಅಂದ್ರೆ ಈಗ, ನಿರೀಕ್ಷೆ ಅಂದ್ರೆ ಅದು ನಾಳೆ. ಮತ್ತೆ ನೀನೀಗ ಸ್ವಸ್ಥವಾಗಿದೆ ಎಂದು ನೀನು ನಂಬಿದ್ರೆ ಈಗಲೇ ನೀನು ಸ್ವಸ್ಥವಾಗಿದೆ. ವಿಭಾ ಶೆಕೆ ರೇಮಾಂಧರ ಬಲ ಶಂದರೆ ವಿಖಾಮಾಂಧರ ಶಕಲ ಮಾಂಧರ ಬಲ ಶಂತ್ರಿಯ ಹರಿಯಲ್ಲ. ನಿನ್ನ ಜೀವಮಾನದಲ್ಲಿ ಒಬ್ಬರು ಕೂಡ ನಿನ್ನ ಮುಂದೆ ನಿಲ್ಲೋದಿಲ್ಲ. ಯಾವ ರೋಗ ನಿನ್ನ ಮುಂದೆ ನಿಲ್ಲೋದಿಲ್ಲ, ಯಾವ ಬೆಟ್ಟಗಳು ನಿನ್ನ ಮುಂದೆ ನಿಲ್ಲೋದಿಲ್ಲ. ಎಲ್ಲ ಮೇಡದಂತೆ ಕರಗಿ ಹೋಗುವಂತಾಗಿದೆ. ನಿನ್ನ ಒಳಗಿನಾದ ಎತ್ತು ಹೊರಡುವಾಗ ವೈರಿಗಳು ಚದರಿ ಹೋಗುವವರೆಂಬುದಾಗಿ ಬೈಬಲ್ ಹೇಳ್ತದೆ. ವೈರಿಗಳು ಚದರಿ ಹೋಗ್ತಾರೆ, ದುಷ್ಟರು ಇಲ್ಲದಂತೆ ಹೋಗ್ತಾರೆ. ಶತ್ರು ನಿನ್ನ ಮುಂದೆ ಮುದುರಿಕೊಳ್ಳುವರು, ಶತ್ರು ನಿನ್ನ ಮುಂದೆ ಮುದುರಿಕೊಳ್ಳುತ್ತಾರೆ. ಥ್ಯಾಂಕ್ ಯು ಜೀಸಸ್. ನೀನು ಹತ್ತಲಾಗದ ಆಶ್ರಯಗಿರಿಯ ಮೇಲೆ ನೀನು ಹತ್ತುವಿ, ನೀನು ಹತ್ತುತ್ತಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಕೈಯಿಂದ ಆಗದು ಒಂದೂ ಇಲ್ಲ ಎಂಬುದಾಗಿ ಸ್ವಾಮಿ ಹೇಳಿದರು. We believe it and receive it in Jesus' name. ಕರ್ತ, ನಾವು ನಂಬುತ್ತೇವೆ ಸ್ವಾಮಿ, ನೀನು ಹೇಳಿದಿ, ನಾವು ನಂಬುತ್ತೇವೆ. ನಮ್ಮ ಕೈಯಿಂದ ಆಗದು ಒಂದೂ ಇಲ್ಲ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಾವು ಕುಟುಂಬವಾಗಿ ಸಭೆಯಾಗಿ ಕರ್ತನೇ ನಿನ್ನನ್ನು ಆರಾಧಿಸುವಂತ ಕೃಪೆಗೆ ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಕರ್ತನೇ, ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ ಹೇಳುವವರಾಗಿದ್ದೇವೆ, ನೀನು ಎಷ್ಟು ಎಷ್ಟು ಒಳ್ಳೆಯವನೇ ಸ್ವಾಮಿ. ಯು ಆರ್ ಆಲ್ವೇಸ್ ಗುಡ್. ಯಾವಾಗಲೂ ನೀನು ಒಳ್ಳೆಯವನೇ ಸ್ವಾಮಿ. ನೀನು ಕೇವಲ ಒಳ್ಳೆಯವನು ಮಾತ್ರ ಅಲ್ಲ, ನೀನು ಯಾವಾಗಲೂ ಒಳ್ಳೆಯವನು. ಯು ಆರ್ ಆಲ್ವೇಸ್ ಗುಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಕರ್ತನ, ಯಾವ ದುಷ್ಟನ ಸ್ವರವನ್ನು ನಾವು ಯಾರು ಕೇಳುವುದಿಲ್ಲ. ಕರ್ತನ, ನಾವು ಪರಲೋಕದ ನಿನ್ನ ಸ್ವರವನ್ನು ಮಾತ್ರ ನಾವು ಕೇಳಿ ನಾವು ಬದುಕುವವರಾಗಿದ್ದೇವೆ, ನಾವು ನಡೆಯುವವರಾಗಿದ್ದೇವೆ. ಕರ್ತನ, ನಿನ್ನ ವಾಕ್ಯ ಹೇಳೋ ಪ್ರಕಾರ ನಾವು ಕ್ರಿಸ್ತನಲ್ಲಿ ಇದ್ದೇವೆ, ಕ್ರಿಸ್ತನಲ್ಲಿ ಚಲಿಸ್ತೇವೆ, ಕ್ರಿಸ್ತನ ನಾವು ಜೀವಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಇವತ್ತಿನ ಆರಾಧನೆ ನೀನು ಮಹಿ ಹೊಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಮುಂದಿನೆಲ್ಲ ಭಾಗವು ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನಮ್ಮ ಮಧ್ಯದಲ್ಲಿ ಕರ್ತನ ಭೋಜನ ಇದೆ ಸ್ವಾಮಿ, ಇದನ್ನು ನಾವು ವಿವೇಚಿಸಿ ತೆಗೆದುಕೊಳ್ಳುವಂತೆ ಒಬ್ಬೊಬ್ಬ ಹೃದಯದಲ್ಲಿ ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಇದನ್ನು ನಾವು ಸಂತೋಷವಾಗಿ ಯಾವ ಗಿಲ್ಟಿ ಕಾನ್ಷಿಯಸ್ ಇಲ್ಲದೆ ತಗೊಳ್ಳುವಂತೆ ಕೃಪೆ ಕೊಡು. ಯಾಕೆ ನಿನ್ನ ವಾಕ್ಯ ಇರ್ತದೆ ಸ್ವಾಮಿ, ಪವಿತ್ರಾತ್ಮನಿಂದ ಉಂಟಾದ ಜೀವದ ನಿಯಮವು ಪಾಪ ಮತ್ತು ಮರಣದ ನಿಯಮಗಳಿಗೆ ಕಾರಣವಾದ ನಿಯಮದಿಂದ ನಮ್ಮನ್ನು ಬಿಡುಗಡೆಗೊಳಿಸಿದೆ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ಪಾಪ ಮತ್ತು ಮರಣದಿಂದ ನೀನು ನಮ್ಮನ್ನು ಬಿಡುಗಡೆಗೊಳಿಸಿದೆ. ಅಷ್ಟು ಮಾತ್ರ ನಿನ್ನ ಕರ್ತನೆ ಪವಿತ್ರಾತ್ಮನ ಜೀವದ ನಿಯಮವು ನಮ್ಮ ಒಬ್ಬೊಬ್ಬರ ದೇಹದಲ್ಲಿ ಆಳ್ವಿಕೆ ಮಾಡುವಂತದ್ದಾಗಿದೆ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಎಲ್ಲರನ್ನೇ ಆಶೀರ್ವದಿಸಿ ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ 8 ತಿಂಗಳುಗಳ ಕಾಲ ಅದ್ಭುತವಾಗಿ ಪ್ರತಿಯೊಬ್ಬರ ನೀನು ವೈಯಕ್ತಿಕವಾಗಿ ಕುಟುಂಬವಾಗಿ ಸಭೆಯಾಗಿ ನೀನು ಪರಾಮರಿಸಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದ ಎಲ್ಲ ಮೇಲುಗಳಿಗಾಗಿ ನಿನಗೆ ನಾವು ಸ್ತೋತ್ರ ಮಾಡಿದ್ದೇವೆ. ನೀನು ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರ, ಬಲಕ್ಕಾಗಿ ಸ್ತೋತ್ರ, ಕೃಪೆಗಾಗಿ ಸ್ತೋತ್ರ, ಆಶೀರ್ವಾದಕ್ಕಾಗಿ ಸ್ತೋತ್ರ, ಜಯಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಕರ್ತನೆ, ಮುಂದಿನ ತಿಂಗಳುಗಳೆಲ್ಲ ಈ ವರ್ಷವೆಲ್ಲ ನೀನು ನಮ್ಮೊಂದಿಗಿದ್ದು ಅದೇ ರೀತಿಯಲ್ಲಿ ಉನ್ನತವಾಗಿ ನೀನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಂತರ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ. ಅಲ್ಲಿ ನೀವು ಅಪೊಸ್ತಲ ಕೃತ್ಯ ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಅಪೊಸ್ತಲ ಕೃತ್ಯ 19ನೇ ಅಧ್ಯಾಯವನ್ನು ನಾವು ಕಳೆದ ವಾರ ಸ್ಟಡಿ ಮಾಡಲಿಕ್ಕೆ ಸ್ಟಡಿ ಮಾಡಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ. ನಾವು ನೋಡುತ್ತೇವೆ, ಪೌಲನು ಎಫೆಸ ಪಟ್ಟಣದಲ್ಲಿ ಎಷ್ಟು ವರ್ಷ ಕಳೆದಂತೆ 3 ವರ್ಷ ಏನ್ ಮಾಡಿದ, ಅವನಲ್ಲಿ ಸುವಾರ್ತೆ ಸಾರ್ತಾನೆ. ಅಲ್ಲಿ ಎಫೆಸ ಪಟ್ಟಣ ಅಲ್ಲಿ ನಾವು ನೋಡುತ್ತೇವೆ, ಏನಿತ್ತು ಅಲ್ಲಿ ಡಯಾನಾ ಟೆಂಪಲ್ ಇತ್ತಲ್ಲಿ. ಡಯಾನಾ ಟೆಂಪಲ್ ಕನ್ನಡದಲ್ಲಿ ಅತ್ತೆನಿ ಮಹಾದೇವಿಯ ದೇವಸ್ಥಾನ ಅಲ್ಲಿ ಇತ್ತಂತ ಸತ್ಯವೇದದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇಲ್ಲಿ ಪೌಲನು ಅಲ್ಲಿ ಸುವಾರ್ತೆ ಸಾರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪೌಲನು ಅಲ್ಲಿ ಸುವಾರ್ತೆ ಸಾರುವಾಗ ಅಲ್ಲಿದ್ದ ಜನರು ಏನು ಹೇಳುದು ಗೊತ್ತುಂಟ? ನೋಡಿ, ಅಲ್ಲಿ ಪ್ರಸಂಗ ಮಾಡುವಾಗ ಅವನು ಹೇಳ್ತಾನೆ 19ನೇ ಅಧ್ಯಾಯ 26ನೇ ವಾಕ್ಯ. ದೇವರುಗಳಲ್ಲವೆಂದು ಪೌಲನು ಹೇಳಿ ಎಫೆಸದಲ್ಲಿ ಮಾತ್ರವಲ್ಲದೆ ಸ್ವಲ್ಪ ಕಡಿಮೆ ಅಸ್ತ ಸೀಮೆಯಲ್ಲೆಲ್ಲ ಬಹಳ ಜನರನ್ನು ಒಡಂಬಡಿಸಿ ತಿರುಗಿಸಿ ಬಿಟ್ಟಿದ್ದಾನೆ ಎಂಬುದನ್ನು ನೀವು ನೋಡುತ್ತೀರಿ, ಕೇಳುತ್ತೀರಿ. ನೋಡಿ, ಅಲ್ಲ, ಅವರು ಹೇಳಿದ ಸತ್ಯವಾದ ಮಾತನ್ನು ಇವತ್ತು ಸತ್ಯ ಹೇಳಿದ್ರೆ ಏನ್ ಮಾಡೋದಿಲ್ಲ, ಜನರಿಗೆ ಸಿಟ್ಟು ಬರ್ತದೆ.
ಅಲ್ಲಿ ಇವತ್ತು ನಮ್ಮನ್ನು ದೇವರು ಸತ್ಯ ತಿಳಿದುಕೊಂಡು ಭಾಗ್ಯ ದೇವರು ಮಾಡಿದ್ದಾನೆ. ಸತ್ಯ ತಿಳಿದುಕೊಂಡ್ರೆ ಸತ್ಯ ನಿಮ್ಮನ್ನು ಏನ್ ಮಾಡ್ತದೆ? ಬಿಡುಗಡೆ ಮಾಡುತ್ತದೆ. ಅಲ್ಲಿ ಇವತ್ತು ನಮ್ಮನ್ನು ಬಿಡುಗಡೆ ಮಾಡಿದ ಯಾವುದು? ಸತ್ಯ. ಸತ್ಯ ಅಂದ್ರೆ ಏನು? ಯೇಸುವಿನ ವಾಕ್ಯ ಸತ್ಯವಾಗಿದೆ. ಅಲ್ಲಿ ದೇವರ ವಾಕ್ಯವೇ ಸತ್ಯವಾಗಿದೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ಬಿಡುಗಡೆ ಮಾಡಿದ್ದು ಈ ದೇವರ ವಾಕ್ಯವಾಗಿದೆ. ಅಲ್ಲೆಲ್ಲೂಯ್ಯ. ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಅದಕ್ಕೆ ಹೇಳಿದಲ್ಲ, ನೀವು ವಾಕ್ಯವನ್ನು ಎಷ್ಟು ಕೇಳ್ತೀರಿ ಅಲ್ಲಿ ಒಂದು ದೇವರ ಪಾಪದ ಬಿಡುಗಡೆ ಆಗ್ತದೆ. ಅಲ್ಲೆಲ್ಲೂಯ್ಯ. ಇವನು ನೋಡಿ ಎಫೆಸ ಪಟ್ಟಣಕ್ಕೆ ಬಂದು ಅಲ್ಲಿ ನೋಡುವಾಗ ಏನ್ ಮಾಡ್ತಾನೆ? ಎಲ್ಲ ಕಡೆ ಏನ್ ಮಾಡ್ತಾನೆ? ಪಟ್ಟಣದಲ್ಲೆಲ್ಲ ದೇವರುಗಳನ್ನು ಮಾಡಿದ್ದಾರೆ ಅವರು. ಆ ದೇವರುಗಳನ್ನು ಮಾಡೋದ್ರಿಂದ ಅವರಿಗೆ ಏನ್ ಮಾಡ್ತಿತ್ತು? ಅಲ್ಲಿ ಆ ಮೂರ್ತಿಗಳನ್ನು ಮಾಡೋದ್ರಿಂದ ಏನ್ ಸಿಗ್ತಿತ್ತು? ಹಣ ಸಿಗ್ತಿತ್ತು, ಸಂಪಾದನೆ ಬರ್ತಿತ್ತು. ಅಲ್ಲೆಲ್ಲೂಯ್ಯ. ಇಂಗ್ಲಿಷ್ ನಲ್ಲಿ ಡಯಾನಾ ಅಂತ ಬರ್ತಿದ್ದಾರೆ, ಅಲ್ಲಿ ಈ ಕನ್ನಡದಲ್ಲಿ ಮಾತ್ರ ಅರ್ತೆಮಿ ಮಹಾದೇವಿ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಈ ದೇವರು ಏನ್ ಮಾಡ್ತಿದ್ದವರಿಗೆ ಹಣವನ್ನು ಒದಗಿಸುವ ದೇವರಾಗಿತ್ತು. ಇವತ್ತು ಸಹ ಅನೇಕ ದೇವರುಗಳಿದೆ. ಆದ್ರೆ ಇವತ್ತು ಎಷ್ಟು ಜನ ಹೇಳ್ತೇವೆ, ನನಗೋಸ್ಕರ ಪ್ರಾಣ ಕೊಟ್ಟ ದೇವರು ಒಬ್ಬನೇ, ಅಲ್ಲಿ ನನ್ನನ್ನು ಪಾಪದಿಂದ ಬಿಡಿಸಿದ ದೇವರು ಒಬ್ಬನೇ, ಅಲ್ಲಿ ನನ್ನನ್ನು ಪ್ರೀತಿಸಿದ ದೇವರು ಒಬ್ಬನೇ, ನನಗೆ ನಿತ್ಯ ಜೀವ ಕೊಟ್ಟ ದೇವರು ಒಬ್ಬನೇ, ನನ್ನನ್ನು ಮರಣದಿಂದ ಬಿಡಿಸುವ ದೇವರು ಒಬ್ಬನೇ. ಅಲ್ಲೆಲ್ಲೂಯ್ಯ. ಪ್ರೇಸ್ ದಿ ಲಾರ್ಡ್. ಯೇಸು ಸ್ವಾಮಿ ಒಂದು ದೇವರ ವಾಕ್ಯ ಯೇಸು ಸ್ವಾಮಿಯ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮರಣವು ಆತನನ್ನು ಹಿಡಿಯಲಿಕ್ಕೆ ಆಗಲಿಲ್ಲ. ಎಷ್ಟು ಜನ ನಂಬ್ತಿದ್ದಾರೆ? ಯಾವ ಮರಣ ಸಹ ಯೇಸು ಸ್ವಾಮಿ ಹಿಡಿಲಿಕ್ಕೆ ಆಗದಿದ್ರೆ ಯೇಸುವನ್ನು ನಂಬುವವರಿಗೆ ಮರಣ ಹಿಡಿಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ನಂಬ್ತೀನಿ? ನಾನು ಬಲವಾಗಿ ನಂಬ್ತೇನೆ. ಅಲ್ಲಿ ಅವನ ಜೀವದ ಸುವಾರ್ತೆಯನ್ನು ಎಫೆಸ ಪಟ್ಟಣಕ್ಕೆ ಹೇಳ್ತಾ ಇದ್ದಾರೆ. ಇದರಿಂದ ಜನರಿಗೆ ಸಾಯಿಸಲಿಕ್ಕಾಗಲಿಲ್ಲ. ಅವನ ವಿರುದ್ಧ ಏನ್ ಮಾಡಿದ್ರು? ಅವನಿಗೆ ಕೊಲ್ಲಬೇಕಂತ ಅವನನ್ನೆಲ್ಲ ಮಾಡುವಾಗ ಶಿಷ್ಯರು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲೊಂದು ದೊಡ್ಡ ಜಗಳ ಆಗ್ತದೆ, ದೊಡ್ಡ ದೊಂಬಿ ಆಗ್ತದೆ. ಆಗ ಪಟ್ಟಣದ ಯಜಮಾನ ಅಲ್ಲಿ ಬಂದು ಏನ್ ಮಾಡ್ತಾರೆ? ಪೌಲನ ಪರವಾಗಿ ನಿಂತು ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಇದು ಯಾವ ವಿಷಯ? ಧರ್ಮದ ವಿಷಯವಾಗಿದೆ. ಈ ಧರ್ಮದ ವಿಷಯಕ್ಕೆ ನಾನೇನು ಎಂಟರ್ಫೈರ್ ಆಗುವುದಿಲ್ಲ. ಆಮೇಲೆ ಅವರು ಅಲ್ಲಿ ನೋಡಿ, ನೀವು ಆ ವಾಕ್ಯ ನೀವು ನೋಡುವುದಾದ್ರೆ ಅಲ್ಲಿ ಅವರ ಬಗ್ಗೆ ಅವರು ಮಾತನಾಡ್ತಾರೆ, ನಮ್ಮ ದೇವಿಯನ್ನು ದೂಷಿಸುವವರು ಅಲ್ಲ, ಹೀಗಿರುವುದರಿಂದ ದೆಮೇತ್ರಿಯನಿಗೂ ಅವನ ಪಕ್ಷವನ್ನು ಹಿಡಿದಿರುವ ಕಸುಬಿನವರಿಗೂ ಯಾವನ ಮೇಲಾದರೂ ಒಂದು ವ್ಯವಹಾರವಿದ್ದರೆ ನ್ಯಾಯಸ್ಥಾನಗಳುಂಟು, ಅಧಿಪತಿಗಳಿದ್ದಾರೆ, ಒಬ್ಬರ ಮೇಲೊಬ್ಬರು ವಾಚ್ಯ ಮಾಡಿಕೊಳ್ಳಲಿ. ಏನಾದರೂ ಹೆಚ್ಚು ವಿಚಾರಣೆ ಬೇಕಾದರೆ ಅದು ನ್ಯಾಯವಾಗಿ ನೆರೆದ ಸಭೆಯಲ್ಲಿ ತೀರ್ಮಾನಿಸಲ್ಪಡಬೇಕು ಎಂಬುದಾಗಿ ಹೇಳಿ, ಇದನ್ನು ನಾನು ಏನ್ ಮಾಡ್ತೇನೆ, ಇಲ್ಲಿಗೆ ಏನ್ ಮಾಡ್ತೇನೆ, ಇದರ ಕೇಸನ್ನು ಏನ್ ಮಾಡ್ತೇನೆ, ಕೈ ಬಿಡ್ತೇನೆ ಎಂಬುದಾಗಿ ಹೇಳುವುದನ್ನು ಆ ಲಾಸ್ಟ್ 19ನೇ ಅಧ್ಯಾಯದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ಇವತ್ತು ನಾನು ಹೇಳ್ತೇನೆ, ನಿನ್ನ ಪರ ಯಾರು ಇಲ್ಲದಿದ್ದರು ಇವತ್ತು ಯೇಸು ನಿನ್ನ ಪರವಾಗಿ ಇದ್ದಾನೆ. ಅಲ್ಲೆಲ್ಲ ನೀನು ಯೇಸುವಿನ ಪರವಾಗಿ ನಿಂತರೆ ಸಾಕು. ಶತ್ರುವಾದವರು ಭಯ ತರ್ತಾರೆ, ಆದ್ರೆ ಭಯ ಶತ್ರುವಿನ ಬಂದ್ರೆ ನಮಗೊಂದು ಧೈರ್ಯದ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. ಅದರ ಮೇಲೆ ಆಳ್ವಿಕೆ ಮಾಡುವ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. ಹೀಗೆ ಅವರು ಎಫೆಸದಿಂದ ಅವರು ಪ್ರಯಾಣ ಮಾಡಿಕೊಂಡು 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವರು ಮೆಕ್ಕೆದೇವರಿಗೆ ಅವರು ಪ್ರಯಾಣ ಬೆಳೆಸುವುದನ್ನು ನಾವು ನೋಡ್ತೇವೆ. ಯಾರಾದ್ರೂ 20ನೇ ಅಧ್ಯಾಯ ವಾಕ್ಯವನ್ನು ನೋಡೋಣ. ಗದ್ದಲು ನಿಂತ ತರುವಾಯ ಪೌಲನು ಶಿಷ್ಯರನ್ನು ಕೂಡ ಕರೆಸಿ ಧೈರ್ಯಗೊಳಿಸಿ ಅವರ ಅಪ್ಪಣೆ ತೆಗೆದುಕೊಂಡು ಮೆಕ್ಕೆದೋನಕ್ಕೆ ಹೊರಟರು. ಎಲ್ಲಿಗೆ ಹೋದ್ರಂತೆ? ಮೆಕ್ಕೆದೋನಕ್ಕೆ ಅವರು ಹೊರಟರು. ನೋಡಿ, ಇಷ್ಟೆಲ್ಲ ಗಲಾಟೆ ಆಗಿದೆ, ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ ಅವನ ಪ್ರಯಾಣವನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಎಷ್ಟು ಜನ ಹೇಳ್ತೀವಿ, ಹಲ್ಲೆಲೂಯಾ, ನನ್ನ ಪ್ರಯಾಣ ಎಂತದೇ ಪ್ರಾಬ್ಲಮ್ ಅನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಅಲ್ಲಿ ನಾನು ಕರ್ತನನ್ನು ನಂಬುವವನು, ನಾನು ಕರ್ತನಲ್ಲಿ ವಿಶ್ವಾಸವಿಡುವವನು. ಏನೇ ಸಮಸ್ಯೆಗಳು ಬಂದರೂ ನನ್ನ ಒಳಗೊಬ್ಬ ದೇವರಿದ್ದಾನೆ, ನನ್ನನ್ನು ನಡೆಸುವ ಒಬ್ಬ ದೇವರಿದ್ದಾನೆ, ಅವರು ನೋಡಿಕೊಳ್ಳುತ್ತಾನೆ. ಇವತ್ತು ನಿಮ್ಮ ಏನೇ ವಿಷಯ ಆದರೂ ದೇವರು ನೋಡಿಕೊಳ್ತಾನೆ. ನನ್ನಂತೆಯೇ ಇಲ್ಲಿದ್ದ ಕೆಲವರೊಂದಿಗೆ ದೇವರು ಮಾತನಾಡ್ತಿದ್ದಾನೆ. ಅಲ್ಲಿ ಭಯಪಡುವ ಅಗತ್ಯ ಇಲ್ಲ. ಕರ್ತನು ನಡೆಸುತ್ತಾನೆ, ಕರ್ತನು ನಡೆಸುತ್ತಾನೆ, ಅವನು ಕಾಯುತ್ತಾನೆ, ಅವನು ನಿಮ್ಮ ಜೊತೆ ಇದ್ದು ಅವನು ನಿಮ್ಮ ತಲೆ ಎತ್ತುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ನೋಡಿ, ಅವರು ಪ್ರಯಾಣ ಬೆಳೆಸ್ತಾನೆ. ಎಲ್ಲಿಗೆ? ಮೆಕ್ಕೆದೋನಕ್ಕೆ ಪ್ರಯಾಣ ಬೆಳೆಸ್ತಾನೆ. ಮಾತ್ರವಲ್ಲ, ಇವನು ಬೇರೆಯವರನ್ನು ಏನ್ ಮಾಡ್ತಾನೆ? ಎನ್ಕರೇಜ್ ಮಾಡ್ತಾ ಇದ್ದಾನೆ. ಅಲ್ಲಿ ಎಷ್ಟು ಜನ ಹೇಳ್ತಾರೆ, ನಾನು ಇತರನ್ನು ಎನ್ಕರೇಜ್ ಮಾಡ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ದೇವರ ಮಕ್ಕಳ ಸ್ವಭಾವ ಇದನ್ನ ಎನ್ಕರೇಜ್ ಮಾಡಿ. ಇವತ್ತು ನಿಮ್ಮನ್ನು ಯಾವುದಾದ ವಿಷಯ ಮುಗಿದ್ರೆ ನೀವು ಇತರನ್ನು ಎನ್ಕರೇಜ್ ಮಾಡಿ, ಅಲ್ಲಿ ಹೇಳ್ರಿ, ಬಲಪಡಿಸಿ. ಅಲ್ಲಿ ಕರ್ತನ ನಿಮ್ಮ ಸಂಗಡ ಇದ್ದಾನೆ, ಭಯಪಡ್ಬೇಡಿ, ಧೈರ್ಯವಾಗಿರಿ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ದೇವರು ನಿಮ್ಮ ಪರವಾಗಿ ಇವತ್ತು ನಿಲ್ಲುವವನಾಗಿದ್ದಾನೆ. ಅಲ್ಲಿ ನಂತರ ವಾಕ್ಯಲ್ಲಿ ಹೋದ್ರು, ಆ ಸೀಮೆಯಲ್ಲಿ ಸಂಚಾರ ಮಾಡಿ ಅಲ್ಲಿಯವರನ್ನು ಅನೇಕ ಮಾತುಗಳಿಂದ ಧೈರ್ಯಪಡಿಸಿ ಗ್ರೀಸ್ ದೇಶಕ್ಕೆ ಹೋದರು. ಇಲ್ಲಿ ನೋಡಿ, ಮೆಕ್ಕೆದೋನಕ್ಕೆ ಎಲ್ಲಿಗೆ ಬರ್ತಾರೆ? ಈಗ ಗ್ರೀಸ್ ದೇಶಕ್ಕೆ ಅವರು ಪ್ರಯಾಣ ಬೆಳೆಸುತ್ತಾ ಇದ್ದಾರೆ.
ಹಲ್ಲೆಲೂಯಾ. ದೇವರ ವಾಗ್ದಾನ ಏನಿತ್ತು? ಲೋಕದ ಕಟ್ಟ ಕಡೆ ನೀನು ಸುವಾರ್ತೆ ಸಾರಬೇಕು. ಎಷ್ಟು ನಂಬ್ತೀವಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಸಹ ಹಲ್ಲೆಲೂಯಾ ಅನೇಕರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗ್ತಾ ಇದ್ದೇನೆ. ನಿಮಗೆ ಎಲ್ಲಿ ಅವಕಾಶ ಸಿಗ್ತಾ ಇಲ್ಲ ಸುವಾರ್ತೆ ಹೇಳಿ, ನಂಬುದು ಬಿಡುದು ಅವರಿಗೆ ವಿಷಯ. ಅಟ್ಲೀಸ್ಟ್ ನಿಮ್ಮ ಟೆಸ್ಟಿಮನಿಯಲ್ಲಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಆ ಟೆಸ್ಟಿಮನಿ ಕೆಲವರನ್ನು ಬದಲಾಯಿಸಲಿಕ್ಕೆ ಹೋಗ್ತಾ ಉಂಟು. ಅಲ್ಲಿ ದೇವರು ನಮ್ಮನ್ನು ಇದ್ದ ಉದ್ದೇಶ ನಾವು ಇತರರಿಗೆ ಸಾಕ್ಷಿ ಆಗಬೇಕು. ಎಷ್ಟು ಜನ ಇರ್ತೇನೆ ನಾನು ಸಾಕ್ಷಿ ಆಗ್ತೇನೆ. ನಿನ್ನ ಸಾಕ್ಷಿ ಇತರ ರಕ್ಷಣೆಗೆ ತರುವುದಾದ್ರೆ ನಿನಗೆ ಪರಲೋಕದಿಂದ ರಿವಾರ್ಡ್ ಕೊಡುತ್ತಾರೆ. ಆಮೇಲೆ ಮತ್ತೆ ನೋಡಿ ಗ್ರೀಸ್ ದೇಶಕ್ಕೆ ಬಂದರು. ಮತ್ತೆ ಅಲ್ಲಿ 3 ತಿಂಗಳು ಕಳೆದ ಮೇಲೆ ಸಿರಿಯ ದೇಶಕ್ಕೆ ಸಮುದ್ರ ಮಾರ್ಗವಾಗಿ ಹೋಗಬೇಕೆಂದಿದ್ದಾಗ ಅವನಿಗೆ ವಿರುದ್ಧವಾಗಿ ಯೆಹೂದ್ಯರಲ್ಲಿ ಒಳಸಂಚು ಹುಟ್ಟಿದ್ದರಿಂದ ಅವನು ಮೆಕೆದೋನ್ಯದ ಮೇಲೆ ಹಿಂತಿರುಗಿ ಹೋಗುವುದಕ್ಕೆ ತೀರ್ಮಾನ ಮಾಡಿದನು. ನೋಡಿ, ಈಗ ಅವನು ಗ್ರೀಸ್ ದೇಶದಿಂದ ಸಿರಿಯ ಮಾರ್ಗವಾಗಿ ಅವನು ಹೋಗಬೇಕೆಂಬುದಾಗಿ ತೀರ್ಮಾನ ಮಾಡುವಾಗ ಯೆಹೂದ್ಯರು ಏನ್ ಮಾಡಿದ್ರು? ಅವನ ವಿರುದ್ಧವಾಗಿ ಒಳಸಂಚು ಮಾಡಿದರು. ಇವತ್ತು ಸಹ ಆಗಲಿ, ನಿಮ್ಮ ಕೆಲಸದಲ್ಲಿ ಆಗಲಿ, ನಿಮ್ಮ ಕುಟುಂಬದವರಾಗಲಿ, ಕೆಲವರು ಏನ್ ಮಾಡ್ತಾರೆ? ಒಳಸಂಚು ಮಾಡ್ತಾರೆ. ಒಳಸಂಚು ಅಂದ್ರೆ ಏನು ಗೊತ್ತು? ನಮಗೆ ಗೊತ್ತಿಲ್ಲದೆ ಮಾಡುವ ಕಾರ್ಯಗಳು. ಇವತ್ತು ನಾನು ಹೇಳಿಲ್ಲ, ಅಲ್ಲಿ ನಿಮಗೆ ಗೊತ್ತಿಲ್ಲದೆ ಅವರು ಏನೇ ಮಾಡಿದ್ರು ಸಹ ಒಬ್ಬ ಆತನು ನೋಡುವ ದೇವರಿದ್ದಾನೆ. ಒಬ್ಬ ಆತನು ನೋಡುವ ದೇವರಿದ್ದಾನೆ. ಹಲ್ಲೆಲೂಯಾ. ಅವನು ನಿಮ್ಮ ಬಗ್ಗೆ ಯಾವುದೇ ಒಳಸಂಚು ಮಾಡಿದ್ರೆ ಅವನಿಗೆ ಅದು ಗೊತ್ತಾಗ್ತದೆ. ಹೌದು, ನಾನು ನಂಬ್ತೇನೆ. ಅಲ್ಲಿ ನೀವು ಮಾರ್ಗವಾಗಿ ಬರುವಾಗ ಏನಾಗ್ತದೆ ಅಂತ ನಿಮಗೆ ಗೊತ್ತಿಲ್ಲ. ಅಲ್ಲಿ ಆದ್ರೆ ಒಬ್ಬ ಆತ ನೋಡುವ ದೇವರಿದ್ದಾನೆ, ಒಬ್ಬ ಆತನು ಕಾಣುವ ದೇವರಿದ್ದಾನೆ. ಅಲ್ಲಿ ನಿಮ್ಮ ಬಗ್ಗೆ ನಾಳೆ ಏನಾಗ್ತದೆ ಅಂತ ಗೊತ್ತುಂಟ? ಅಲ್ಲಿ ನಾಳೆ ಯಾರು ನೋಡಿದ್ದಾರೆ? ದೇವರು ನೋಡಿದ್ದಾನೆ. ಆಮೇಲೆ ಅಲ್ಲೆಲ್ಲ ಇವತ್ತು ನಾನು ಇಲ್ಲಿದ್ದ ಅನೇಕರ ಜೊತೆ ದೇವರು ಮಾತನಾಡ್ತಿದ್ದಾರೆ. ಅಲ್ಲಿ ನಿಮ್ಮ ವಿರುದ್ಧ ಯಾರಾದರೂ ಒಳಸಂಚು ಮಾಡಿದ್ರೆ ನೀವು ಭಯಪಡುವ ಅಗತ್ಯ ಇಲ್ಲ. ನಿಮಗೆ ಮಾರ್ಗವನ್ನು ಸರಾಗ ಮಾಡುವ ದೇವರಿದ್ದಾನೆ. ನಿಮಗೆ ಮಾರ್ಗದಲ್ಲಿ ಮಾರ್ಗ ತೆರೆಯುವ ದೇವರಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಅವನು ಎಲ್ಲಿಗೆ ಬರ್ತಾನೆ? ತಿರುಗಿ ಬೆಕ್ಕುತ್ತೇನಕ್ಕೆ ಅವನು ಬರ್ತಾ ಇದ್ದಾನೆ. ಮತ್ತೆ ಒಳಸಂಚು ಹುಟ್ಟಿದ್ದರಿಂದ ಅವನು ಮೆಕೆದೋನ್ಯದ ಮೇಲೆ ಹಿಂತಿರುಗಿ ಹೋಗುವುದಕ್ಕೆ ತೀರ್ಮಾನ ಮಾಡಿದ. ಮತ್ತೆ ಕುರ್ರನ ಮಗನಾದ ಬೇರೆಯ ಪಟ್ಟಣದ ಸೋಪತ್ರನು, ಥೆಸಲೋನಿಕದವರಲ್ಲಿ ಅರಿಸ್ತಾರ್ಕನು, ಸೆಕುಂದನು, ದರ್ಬೆ ಪಟ್ಟಣದ ಗಾಯನು, ತಿಮೋಥಿಯನು, ಆಸ್ಯ ಸೀಮೆಯವರಲ್ಲಿ ತುಕೀಕನು, ತ್ರೋಫಿಮನು ಆಸ್ಯ ಸೀಮೆಯವರಿಗೆ ಅವನ ಜೊತೆಗೆ ಹೋದರು. ಅವನ ಜೊತೆಯಲ್ಲಿ ಹೋದರು. ನೋಡಿ, ಇಲ್ಲಿ ನೋಡಿ, ಒಂದು ಟೀಮೇ ಅವನ ಜೊತೆ ಸೇರ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ಗುಂಪೆ ಅವನ ಜೊತೆ ಸೇರ್ತಾ ಇದ್ದಾರೆ. ಈಗ ಗುಂಪು ಸೇರಿದ್ರೆ ಏನಾಗ್ತದೆ? ಬಲ ಆಗ್ತದೆ. ಅಲ್ಲೇ ಬಲ ಆಗ್ತದೆ. ನಾನು ಹೇಳಿದೆ, ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ. ಹಲ್ಲೆಲೂಯಾ. ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ನಾವು ನಿಲ್ತೇವೆ. ಅಲ್ಲಿ ಪ್ರಾರ್ಥನೆಯಲ್ಲಿ ನಾವು ನಿಲ್ತೇವೆ. ನಾನು ನಿಮ್ಮನ್ನು ಸೋಲಿಸಲಿಕ್ಕೆ ಯಾರಿಗೆ ಆಗುವುದಿಲ್ಲ. ದೇವರ ಒಬ್ಬರಿಗಿಂತ ಇಬ್ಬರು ಲೇಸ್ ಅಂತ ಬೈಬಲ್ ಹೇಳ್ತದೆ. ನಾನು ಹೇಳ್ತೇನೆ, ಹಾಗಾದ್ರೆ ಇಬ್ಬರಿಗಿಂತ ಇಡೀ ಸಭೆ ನಿಲ್ಲುವಾಗ ಆ ಕುಟುಂಬ ಎಷ್ಟು ಸ್ಟ್ರಾಂಗ್ ಆಗುವಾಗ ದೇವರು ಮಾಡ್ತಾನೆ. ಇವತ್ತು ನಾನು ಹೇಳ್ತೇನೆ, ನೀವೊಂದು ಕನೆಕ್ಟ್ ಆಗುವಾಗ ನಾನು ಹೇಳ್ತೇನೆ, ನಿಮಗೆ ಅಲ್ಲಿ ಜೀವ ಮತ್ತು ಆಶೀರ್ವಾದ ದೇವರು ಕೊಡುವವನಾಗಿದ್ದಾನೆ. ಅಲ್ಲಿ ಜೀವ ಮತ್ತು ಆಶೀರ್ವಾದ ಬೇಕಾದ್ರೆ ನಾವು ಕನೆಕ್ಷನ್ ಬೇಕು ನಮಗೆ. ಅಲ್ಲಿ ಇವತ್ತು ನೀವು ಸಭೆಯೊಂದಿಗೆ ಕನೆಕ್ಟ್ ಮಾಡುವಾಗ ನಾನು ಹೇಳ್ತೇನೆ, ನಿಮ್ಮ ಯಾವುದೇ ಒಂದು ವಿಷಯ ನೀವು ನಷ್ಟವಾದ್ರೆ ಅದನ್ನು ತಿರುಗಿಕೊಳ್ಳಿಕ್ಕೆ ಒಂದು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮುಂದಿನ ಮಾತು ಓದಿಸಿ. ಆಸ್ಯ ಸೀಮೆಯವರಿಗೆ ಅವನ ಜೊತೆಗೆ ಹೋದರು. ಇವರು ಮುಂಚಿತವಾಗಿ ಹೋಗಿ ನಮಗೋಸ್ಕರ ತ್ರೋವದಲ್ಲಿ ಕಾದುಕೊಂಡರು. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ದಿವಸಗಳನ್ನು ಪೂರೈಸಿದ ಮೇಲೆ ನಾವು ಫಿಲಿಸ್ಟಿಯಿಂದ ಹೊರಟು ಹಡಗನ್ನು ಹತ್ತಿ 5 ದಿವಸದಲ್ಲಿ ತ್ರೋವದಲ್ಲಿ ಬಂದು ಅವರನ್ನು ಸೇರಿದೆವು. ಅಲ್ಲಿ 7 ದಿವಸಗಳಿದ್ದೆವು. ಈಗ ನೋಡಿ, ಅವರು ಒಂದೊಂದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಈಗ ಎಲ್ಲಿಗೆ ಬರ್ತಿದ್ದಾರೆ? ಅವರು ಲಾಸ್ಟ್ ತ್ರೋವದಲ್ಲಿ ಅವರು ಬರ್ತಾ ಇದ್ದಾರೆ. ತ್ರೋವಕ್ಕೆ ಬಂದ ಮೇಲೆ ಎಷ್ಟು ದಿವಸ ಅಲ್ಲಿ ನಿಲ್ತಾರೆ? 7 ದಿವಸ ಅಲ್ಲಿ ನಿಲ್ತಾ ಇದ್ದಾರೆ. ಇವರ ಉದ್ದೇಶ ಒಂದೇ, ಸುವಾರ್ತೆ ಸಾರಬೇಕು ಎಂಬುದಾಗಿ. ಅಲ್ಲಿ ಇವರ ಉದ್ದೇಶ ಒಂದೇ, ಜನರಿಗೆ ಮಂಕನ್ನು ಓಪನ್ ಮಾಡಬೇಕು, ಜನರ ಕಣ್ಣುಗಳು ತೆರೆಯಲ್ಪಡಬೇಕು. ಇದು ಅವರ ಉದ್ದೇಶವಾಗಿತ್ತು. ಇವತ್ತು ಸಹ ಹಾಗೆ ಅನೇಕರಿಗೆ ದೇವರ ವಾಕ್ಯದ ಬಗ್ಗೆ ಗೊತ್ತಿಲ್ಲ, ದೇವರ ವಾಕ್ಯದ ಬಗ್ಗೆ ಅರಿವಿಲ್ಲ. ಇವತ್ತು ನನಗೆ ದೇವರ ವಾಕ್ಯ ಒಬ್ಬನನ್ನು ಬಿಡುಗಡೆ ಮಾಡ್ತದೆ. ದೇವರ ವಾಕ್ಯ ಒಬ್ಬನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತದೆ. ಇವತ್ತು ನಾನು ನಂಬ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಈ ವಾಕ್ಯ ಅದ್ಭುತವನ್ನು ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ನಂತರ ವಾಕ್ಯ ಓದಿಸಿ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿ ಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ಇಲ್ಲಿ ನೋಡಿ, ದೇವರ ವಾಕ್ಯ ಇರ್ತದೆ ವಾರದ ಮೊದಲನೇ ದಿವಸದಲ್ಲಿ.
ವಾರದ ಮೊದಲನೇ ದಿವಸ ಅಂದ್ರೆ ಯಾವುದು? ಸಂಡೇ, ಆದಿತ್ಯವಾರ. ಆದಿತ್ಯವಾರ ಏನ್ ಮಾಡ್ತಿದ್ದಾರೆ ಅಂತ ಅವರು? ರೊಟ್ಟಿ ಮುರಿಯುವುದು, ಕರ್ತನ ಮೇಜನ್ನು ಅವರು ಆಚರಿಸ್ತಿದ್ದಾರೆ. ನೋಡಿ, ಆ ಕಾಲದಲ್ಲಿ ವಾರ ಏನ್ ಮಾಡ್ತಿದ್ರು? ಕರ್ತನ ಮೇಜನ್ನು ಆಚರಿಸ್ತಿದ್ರು. ಯಾಕೆ ಕರ್ತನ ಮೇಜನ್ನು ಆಚರಿಸುವುದು? ಅದೇನು ಬರ್ತದೆ ನಮಗೆ? ಜೀವ ಬರ್ತದೆ. ಅಲ್ಲಿ ಅದು ತೆಗೆದುಕೊಳ್ಳೋದ್ರಿಂದ ಏನ್ ಬರ್ತದೆ? ಜೀವ ಬರ್ತದೆ. ಅಲ್ಲಿ ಕರ್ತನ ಎಲ್ಲಿ ವಾಸ ಮಾಡ್ತಾನೆ ಅಂತ ಅರ್ಥ? ನಮ್ಮ ಒಳಗಿರ್ತಾನೆ ಎಂಬುದಾಗಿ. ಅಲ್ಲಿ ನೋಡಿ, ಆ ಒಂದು ದೇವರ ವಾಕ್ಯ ನೀವು ಓದುವಾಗಲೇ ಗೊತ್ತಾಗ್ತದೆ ಇದು ನಿಮ್ಮ ಜೀವಿತದಲ್ಲಿ ಎಂತ ಕಾರ್ಯವನ್ನು ಮಾಡ್ತದೆ ಎಂಬುದಾಗಿ. ಅಲ್ಲಿ ನಾವು ಕರ್ತನ ಮೇಜಿನಲ್ಲಿ ಪಾಲು ಮಾಡುವಾಗ ಅದು ಬ್ರೆಡ್ ಅಂತ ತಗೊಳ್ಬಾರ್ದು, ಅಲ್ಲಿ ಅದು ವೈನ್ ಅಂತ ತಗೊಳ್ಬಾರ್ದು, ದ್ರಾಕ್ಷರಸ ಅಂತ ತಗೊಳ್ಬಾರ್ದು. ಅದು ನಿಜವಾಗಿ ಕರ್ತ ನನಗೋಸ್ಕರ ಮುರಿದ ದೇಹ ಎಂಬುದಾಗಿ ನೀವು ಅದನ್ನು ತೆಗೆದುಕೊಳ್ಳುವಾಗ ಆ ಜೀವ ನಿಮ್ಮ ಒಳಗೆ ಬರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಜೀವ, ಆಮೆನ್. ದೇವರು ಕೊಡುವುದು ಜೀವವೇ. ಹಲ್ಲೆಲೂಯಾ. ಸೈತಾನ ಮರಣ ತಂದ್ರೆ ಅದರ ಮೇಲೆ ಜೀವ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ ನೀವು ಮುಂದಿನ ವಾಕ್ಯದಲ್ಲಿ ನೀವು ನೋಡುವಾಗ ಗೊತ್ತಾಗ್ತದೆ ಒಂದು ಜೀವದ ಬಗ್ಗೆ ಸಹ ಅಲ್ಲಿ ಸಹ ವಾಕ್ಯ ನಿಮಗೆ ಕಾಣಲಿಕ್ಕೆ ಸಾಧ್ಯ ಬರ್ತದೆ. ಹಲ್ಲೆಲೂಯಾ. ಜೀವದ ಬಗ್ಗೆ ಪ್ರಸಂಗ ಮಾಡುವುದು ಅಂತ ಹೇಳಿದ್ರೆ ಅದೊಂದು ಸಂತೋಷವಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ಸಾಧ್ಯವಾದ್ರೆ ನೆಕ್ಸ್ಟ್ ವೀಕ್ ಜೀವದ ಬಗ್ಗೆ ಪುನಃ ಮಾತನಾಡ್ತೇನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವರು ರೊಟ್ಟಿ ಮುರುವ ಕೆಲಸ ಮಾಡಿದ ನಂತರ ಬೈಬಲ್ ಹೇಳ್ತದೆ ಮರು ದಿವಸ ಅವನು ಏನ್ ಮಾಡ್ತಾನೆ? ಹೋಗ್ಬೇಕಾಗಿತ್ತು ಅವರಿಗೆ, ಹೋಗ್ಬೇಕ ಇದ್ರು ಸಹ ಅವನು ಏನ್ ಮಾಡ್ತಾನೆ? ತಡ ರಾತ್ರಿಯ ಬಗ್ಗೆ ಏನ್ ಮಾಡ್ತಾನೆ? ಪ್ರಸಂಗ ಮಾಡ್ತಾ ಇದ್ದಾನೆ. ಅಂದ್ರೆ ಅವನದು ಏನು ಗೊತ್ತುಂಟ? ಅಲ್ಲಿ ಹೋಗೋದಕ್ಕಿಂತ ಹೆಚ್ಚಾಗಿ ಯಾರಿಗೆ ಸುವಾರ್ತೆ ಸಾರಬೇಕು, ಯಾರಿಗೊಂದು ಪ್ರಸಂಗ, ಅದಕ್ಕೆ ಅವನು ಏನ್ ಮಾಡ್ತಿದ್ದ? ಟೈಮ್ ಅನ್ನು ಸ್ಪೆಂಡ್ ಮಾಡ್ತಿದ್ದ. ಅಲ್ಲೆಲ್ಲೂ ಇವತ್ತು ವಾಕ್ಯ ಕೇಳಲಿಕ್ಕೆ ಯಾರಿಗೆ ಸೇರಿಲ್ಲ, ಸುತ್ತಿಲ್ಲ. ಆದ್ರೆ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತದೆ. ಹಲ್ಲೆಲೂಯಾ. ನೋಡಿ, ದೇವರು ನಮ್ಮನ್ನು ಕರೆದಿದ್ದಾನೆ. ಯಾಕೆಂದ್ರೆ ಒಂದು ಉದ್ದೇಶದ ಮೇಲೆ. ಇವತ್ತು ನಿಮ್ಮ ಉದ್ದೇಶ ನಿಮಗೆ ಗೊತ್ತಿಲ್ಲದಿರಬಹುದು, ಆದ್ರೆ ದೇವರು ನಿಮ್ಮ ಬಗ್ಗೆ ಪ್ಲಾನ್ ಮಾಡಿದ್ದಾರೆ. ಹಲ್ಲೆಲೂಯಾ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಸಮಯ ಆಗ ಲೆಕ್ಕಕ್ಕೆ ಬರುವುದಿಲ್ಲ, ಆದರೆ ದೇವರ ಚಿತ್ತ ಆಗ ಒಂದು ಉದ್ದೇಶಕ್ಕೆ ಬರ್ತದೆ. ನಾನು ಸಮಯ ಯಾಸ ನೋಡುವುದಿಲ್ಲ, ದೇವರು ನಮ್ಮನ್ನು ನಿಲ್ಲಿಸುವುದು. ದೇವರಿಗೆ ಒಂದು ಉದ್ದೇಶ ಉಂಟು. ಇವತ್ತು ನಾನು ಹೇಳ್ತೇನೆ, ದೇವರಿಗೆ ನಿನ್ನ ಮೇಲೆ ಉದ್ದೇಶ ಇರುವುದಾದ್ರೆ ದೇವರು ಆ ಗಳಿಗೆಯಲ್ಲಿ ಎಲ್ಲ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರ ಒಂದು ಪ್ಲಾನ್ ಇಲ್ಲದೆ ನಮ್ಮನ್ನು ಯಾವ ಕಾರ್ಯಕ್ಕೆ ಸಹ ದುಡುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ದೇವರಿಗೆ ಒಂದು ದೊಡ್ಡ ಉದ್ದೇಶ ಇದೆ. ಅದನ್ನು ನೆರವೇರಿಸಲಿಕ್ಕೆ ಅವನು ಇವತ್ತು ನಮ್ಮ ಮಧ್ಯೆ ಚಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಪ್ರಸಂಗ ಮಾಡ್ತಾನೆ. ಏನಾಯ್ತು ಪ್ರಸಂಗ ಮಾಡುವಾಗ? ನಾವು ಕೂಡಿದ್ದ ಮೇಲಂತಸ್ತಿನಲ್ಲಿ ಅನೇಕ ದೀಪಗಳಿದ್ದವು. ಹಾಗಾದ್ರೆ ಇವರು ಎಲ್ಲಿ ಪ್ರಸಂಗ ಮಾಡ್ತಿದ್ರು? ಮೇಲಂತಸ್ತಿನಲ್ಲಿ, ಅಂದ್ರೆ ಮಾಳಿಗೆ ಮೇಲೆ. ಹೌದಾ? ಮಾಳಿಗೆ ಮೇಲೆ ಪ್ರಸಂಗ ಮಾಡ್ತಿದ್ರು. ಕಳೆದ ವಾರ ನಾನು ಹೇಳಿದೆ, ಎಲ್ಲಿ ಹೋದದ್ದು ಸ್ವಾಮಿ? ಮಾಳಿಗೆ ಮೇಲೆ ಹೋದದ್ದು. ಯಾಕೆ? ಯಾಯೀರನ ಮಗಳನ್ನು ಏನ್ ಮಾಡ್ಲಿಕ್ಕೆ? ಜೀವ ಕೊಡ್ಲಿಕ್ಕೆ. ಎಲ್ಲಿ ಸಹ ಹಾಗೆ ಮಾಳಿಗೆ ಮೇಲೆ ಪ್ರಸಂಗ ಮಾಡ್ತಿದ್ದಾನೆ. ಯಾರು? ಪೌಲನು. ಹಾಗೇನಾಯ್ತು? ಯೂತಿಕನೆಂಬ ಒಬ್ಬ ಯೌವನಸ್ಥನು ಕಿಟಕಿಯಲ್ಲಿ ಕೂತುಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಇಲ್ಲಿ ಏನಾಗ್ತದೆ? ಯುದ್ಧಿಕನೆಂಬ ಯವನಸ್ಥನು ಗಾಢ ನಿದ್ರೆಯಿಂದ ಏನ್ ಮಾಡ್ತಾನೆ? ತೂಕಡಿಸ್ತಿದ್ದಾನೆ. ಅದನ್ನು ವಾಕ್ಯ ಕೇಳುವಾಗ ಏನ್ ಬರ್ತದೆ? ಏನ್ ಬರ್ತದೆ? ನಿದ್ರೆ ಬರ್ತದೆ. ಕೆಲವು ನಿದ್ರೆ ಬರ್ತದೆ, ಚರ್ಚೆಗೆ ಬರುವುದಿಲ್ಲ. ಹಲ್ಲೆಲೂಯಾ. ನಿದ್ರೆ ಬರ್ತದಾದ್ರೂ ಸಹ ನೀವು ಚರ್ಚೆಗೆ ಬರುವುದನ್ನು ನಿಲ್ಲಿಸಬೇಡಿ. ಅಲ್ಲಿ ಈ ಯುದ್ಧಿಕ ಯವನಸ್ಥರಿಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಹಲ್ಲೆಲೂಯಾ. ಇವನು ವಾಕ್ಯ ಕೇಳದಿದ್ರು ಸಹ ವಾಕ್ಯ ಇರುವ ಸ್ಥಳದಲ್ಲಿ ಅವನು ಕೂತ್ಕೊಂಡಿದ್ದ. ಎಷ್ಟು ಜನ ಹೇಳ್ತೇನೆ, ನಾನು ವಾಕ್ಯ ಇರುವ ಸ್ಥಳದಲ್ಲಿ ಕೂತ್ಕೊಳ್ತೇನೆ. ಅಲ್ಲಿ ನೀವು ಇವತ್ತು ವಾಕ್ಯ ಇರುವ ಸ್ಥಳದಲ್ಲಿ ಕೂತ್ಕೊಂಡಿದ್ದೀರಿ, ನಿಮ್ಮನ್ನು ಹಾಕಿ ದೇವರು ಕಳಿಸುವುದಿಲ್ಲ. ಅಲ್ಲಿ ದೇವರಿಗೆ ನಿಮ್ಮ ಮೇಲೆ ಒಂದು ಉದ್ದೇಶ ಇದೆ. ದೇವರಿಗೆ ನಿಮ್ಮ ಬಗ್ಗೆ ಒಂದು ಪ್ಲಾನ್ ಇದೆ. ಹಲ್ಲೆಲೂಯಾ. ಅದು ಸಹ ಗಾಢದಿದ್ರೆ, ನೀವು ಗಾಢದಿದ್ರೆ ಅನುಭವ ಯಾರಾದ್ರೂ ಇದ್ದೀರಾ? ಅನುಭವ ಆಗಿದೆ. ಏನಾಗ್ತದೆ ಗಾಢ ನಿದ್ರೆ ಅಂತ ಹೇಳಿದ್ರೆ? ಗಾಢ ನಿದ್ರೆ ಬರುವಾಗ ಏನಾಗ್ತದೆ? ಏನು ಗೊತ್ತಾ? ಮತ್ತೆ ಎಷ್ಟು ಬಿಸಾಡಿದಾಗೆ ಆಗುದಿಲ್ಲ, ಆಗುದಿಲ್ಲ. ಅನುಭವ ಆಗಿದೆ, ನನಗೆ ಅನುಭವ ಆಗಿದೆ. ಅಲ್ಲಿ ನಿಂತು ಸಹ ಏನಾಗ್ತದೆ? ಒಮ್ಮೆ ಜೋರು ನಿಂತು ಒಮ್ಮೆ ನಿದ್ದೆ ಬರುವಾಗ ಏನಾಗ್ತದೆ? ಎಷ್ಟು ಬಿಸಾಡಿದಾಗೆ ಆಗ್ತದೆ. ಈ ವ್ಯಕ್ತಿಯಲ್ಲಿ ಸಹ ಅದೇ ಪ್ರಾಬ್ಲಮ್. ಯುದ್ಧಿಕನು ಪೌಲ ಪ್ರಸಂಗ ಮಾಡುವಾಗ ಅವನಿಗೆ ಸಮಯ ಓದದೆ ಗೊತ್ತಾಗಲಿಲ್ಲ. ಆಮೇಲೆ ಆದ್ರೆ ದೇವರಿಗೆ ಸ್ತೋತ್ರ, ಅಲ್ಲಿದ್ದವರು ಯಾರು ಪೌಲನನ್ನು ಪ್ರಸಂಗ ತಗಲಿಲ್ಲ. ಇವತ್ತು ಹೆಚ್ಚು ಪ್ರಸಂಗ ಮಾಡಿದ್ರೆ ಏನ್ ಮಾಡ್ತಾರೆ? ವಾಚ್ ನೋಡುವಾಗಲೇ ಗೊತ್ತಾಗ್ತದೆ, ಪಾಸ್ಟ್ರಿಗೆ ಗೊತ್ತಾಗ್ತದೆ, ಸಮಯಕ್ಕೆ ನಿಲ್ಲಿಸ್ಬೇಕ. ಇಲ್ಲಿ ನೋಡಿ, ಪೌಲನನ್ನು ಯಾರು ಸಹ ನಿಲ್ಲಿಸಲಿಲ್ಲ. ಪೌಲನ ಪ್ರಸಂಗ ಮಾಡ್ತಾ ಇದ್ದ.
ಯಾಕೆ ಗಾಢನಿದ್ರೆ ತರ್ತದೆ ಅಂತ ಹೇಳಿದ್ರೆ ಈ ವಾಕ್ಯ ಅವರಲ್ಲಿ ಕಾರ್ಯ ಮಾಡ್ತಾ ಇದ್ದಾಗಿ. ಹಲ್ಲೆಲೂಯ. ನಾನು ಹೇಳ್ತೇನೆ, ದೇವರು ಇವತ್ತು ಈ ವಾಕ್ಯದ ಮೂಲಕ ನಿನ್ನೊಂದಿಗೆ ಮಾತನಾಡ್ತಾರೆ. ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬರೆಯದೆ ತಾನೇ ಹೇಳಿದ ಕೆಲವು ಶಕ್ತಿಗಳನ್ನು ಒಡೆಯುವುದೇ ದೇವರ ವಾಕ್ಯವಾಗಿದೆ. ಆಮೇಲೆ ಅದು ಗಾಢ ಅಂತ ಹೇಳಿದ್ದನು ಹಾಗೇನಾಯ್ತು. ಪೌಲನು ಇನ್ನೂ ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯೌವನಸ್ಥನು ಆ. ನಿದ್ರೆಯಿಂದ ತೂಕಡಿಸಿ ಆ. ತೂಕಡಿಕೆ ಹೆಚ್ಚಾಗಿ ಆ. 3ನೇ ಅಂತಸ್ತಿನಿಂದ ಕೆಳಗೆ ಬಿದ್ದನು. ಎಲ್ಲಿಂದ ಬಿದ್ದದಂತೆ? 3ನೇ ಅಂತಸ್ತಿನಿಂದ ಕೆಳಗೆ ಬಿದ್ದನು. ಕೆಳಗೆ ಬಿದ್ದದ್ದು ಯಾವಾಗ? ಮಾತಾಡ್ರಿ, ಯಾವಾಗ ಬಿದ್ದದು? ವಾಕ್ಯ ಹೇಳುವಾಗ. ವಾಕ್ಯ ಹೇಳುವಾಗ ನಿನ್ನ ಜೀವಿತದಲ್ಲಿ ಎಂತಾದರೂ ಸಹ ದೇವರಲ್ಲಿ ಜೀವ ಕೊಡ್ತಾನೆ. ಅಲ್ಲಿ ಜೀವ ಕೊಡ್ತಾನೆ. ಎಷ್ಟು ಜನ ಅಂತಾರೆ ಜೀವ ಬರ್ತದೆ ಅಂತ? ಯೇಸುವಿನ ನಾಮದಲ್ಲಿ ನಿನ್ನ ಕೆಲಸದಲ್ಲಿ ಜೀವ, ನಿನ್ನ ಆರೋಗ್ಯದಲ್ಲಿ ಜೀವ, ನಿನ್ನ ಬಡತನದಲ್ಲಿ ಜೀವ, ನಿನ್ನ ನಷ್ಟವಾದ ವಿಷಯದಲ್ಲಿ ಜೀವ ದೇವರು ಕೊಡ್ತಾನೆ. ಹಲ್ಲೆಲೂಯ. ನೋಡಿ, ಅವನೇನಂತ 3ನೇ ಅಂತಸ್ತಿಂದ ಕೆಳಗೆ ಬಿದ್ದನು. ಹಾಗೇನಾಯ್ತು? ಅವನನ್ನು ಎತ್ತಿ ಆ. ನೋಡುವಾಗ ಆ. ಸತ್ತಿದ್ದನು. ಅವನು ಸತ್ತುವಾಗಿದ್ದ, ಡೆಡ್. ಅವನು ಎಲ್ಲಿಗೆ ಬಂದವು? ದೇವರ ವಾಕ್ಯ ಕೇಳಲಿಕ್ಕೆ ಬಂದವು. ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದನೆ ಹೇಳ್ತೇನೆ. ಇವತ್ತು ನೀವು ಸತ್ತ ವಿಷಯದಲ್ಲಿ ಇವತ್ತು ಇಲ್ಲಿ ಬಂದಿರುವುದ ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಯಾಕಂತ ಹೇಳಿದ್ರೆ ನನ್ನ ದೇವರು ಜೀವ ಕೊಡುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ಸತ್ಯವೇದ ಹೇಳ್ತಿದೆ, ಮರಣವು ಆತನನ್ನು ಹಿಡಿದುಕೊಳ್ಳಲಿಕ್ಕೆ ಅಸಾಧ್ಯವಾಗಿತ್ತು. ಅಸಾಧ್ಯವಾಗಿತ್ತು. ನೋಡಿ, ನಾನು ಹೇಳ್ತೇನೆ, ಈ ವಾಕ್ಯ ಯಾವ ವಾಕ್ಯ? ಜೀವವುಳ್ಳ ವಾಕ್ಯ. ಜೀವವುಳ್ಳ ವಾಕ್ಯ ಸಾರುವಲ್ಲಿ ಒಂದು ಮರಣ ಬಂತು. ಆಮೇಲೆ ಹಲ್ಲೆಲೂಯ. ನಾನು ಹೇಳ್ತೇನೆ, ಈ ಸೇವೆ ಮರಣದ ಸೇವೆ ಅಲ್ಲ. ಈ ಸೇವೆ ನಾವು ಜೀವದ ಸೇವೆ ಮಾಡುವುದು. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತೇನೆ. ಹಲ್ಲೆಲೂಯ. ಈ ಸೇವೆ ಜೀವದ ಸೇವೆ. ಹಲ್ಲೆಲೂಯ. ನರಕವನ್ನು ನಾವು ಖಾಲಿ ಮಾಡಿ ಪರಲೋಕದ ಸೇವೆಗೋಸ್ಕರ ನಾವು ನಿಂತಿದ್ದೇವೆ. ಪರಲೋಕದ ದೇವರ ಜೀವವುಳ್ಳ ವಾಕ್ಯವನ್ನು ಹೇಳ್ತೇವೆ. ಹಲ್ಲೆಲೂಯ. ನೋಡುವವರ ಕಣ್ಣಿಗೆ ಅದು ಸತ್ವವಾಗಿತ್ತು. ಆದರೆ ದೇವರ ಕಣ್ಣಲ್ಲಿ ಅದು ಸತ್ವವಾದದ್ದಾಗಿರಲಿಲ್ಲ. ದೇವರ ಕಣ್ಣಲ್ಲಿ ಅದು ಜೀವದ ಸೇವೆ ಆಗಿತ್ತು. ಇವತ್ತು ನಾನು ಹೇಳ್ತೇನೆ, ನಾವು ಮಾಡುವುದು ದೇವರ ಜೀವದ ಸೇವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಜೀವಕ್ಕೆ ವಿರುದ್ಧವಾದ ಶಬ್ದವೇನು? ಮರಣ. ಹಲ್ಲೆಲೂಯ. ಇವತ್ತು ನಾನು ನಿನ್ನನ್ನು ಕರೆದದ್ದು ಜೀವದ ಸೇವೆ ಮಾಡಲಿಕ್ಕೆ. ನಿನ್ನ ಒಳಗೊಂದು ಜೀವ ದೇವರು ಇಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯ. ನಂತರ ನೋಡಿ, ಅವರು ಸತ್ತಿದ್ದರು. ಹಾಗೇನಾಯ್ತು? ಆದರೆ ಪೌಲನು ಆ. ಇಳಿದು ಹೋಗಿ ಆ. ಅವನ ಮೇಲೆ ಬಿದ್ದು ಆ. ತಪ್ಪಿಕೊಂಡು ಆ. ಓಡಾಡಬೇಡಿರಿ, ಆ. ಅವನ ಪ್ರಾಣ ಅವನಲ್ಲಿ ಅದೇ ಎಂದು ಹೇಳಿದ. ಕೂಡಲೇ ಹೇಳ್ತಾ ಇದ್ದಾನೆ. ಪೌಲನು ಕೆಳಗಿಳಿದು ಬಂದು ಹೇಳ್ತಾ ಇದ್ದಾನೆ. ಅವನು ಏನು ಸಾಕ್ತಿದ್ದ? ದೇವರ ವಾಕ್ಯ. ದೇವರ ವಾಕ್ಯ ಯಾರಲ್ಲಿದ್ದ, ಯಾರಲ್ಲಿ ಉಂಟು? ಅವನು ಏನಿದೆ ಬೈಬಲ್ ನಾವು ಕೇಳಿದ್ವಿ, ದೇವರುಗಳು. ಅವರು ದೇವರುಗಳು. ಹಲ್ಲೆಲೂಯ. ಹಾಗಾದ್ರೆ ದೇವರನ್ನು ಹೊಂದಿದ ಒಬ್ಬ ವ್ಯಕ್ತಿ, ಅಲ್ಲಿ ಬೈಬಲ್ ಹೇಳ್ತದೆ, ಆ ಯುದ್ಧಿಕನ ಮೇಲೆ ಬಿದ್ದು ಅವನು ಹೇಳ್ತಾ ಇದ್ದಾನೆ, ಅವನು ಸಾಯಲಿಲ್ಲ, ಅವನ ಪ್ರಾಣ ಅವನೊಳಗಿತ್ತು. ಎಷ್ಟು ಜನ ಹೇಳ್ತಾರೆ, ನಿನ್ನ ಪ್ರಾಣ ತೆಗೆಯಲಿಕ್ಕೆ ಯಾರಿಗೆ ಆಗುವುದಿಲ್ಲ, ನಿನ್ನ ಜೀವ ತೆಗೆಯಲಿಕ್ಕೆ ಯಾರಿಗೆ ಆಗುವುದಿಲ್ಲ, ಈ ಲೋಕದ ಮಂತ್ರಿಗಳಿಗೆ ಆಗುವುದಿಲ್ಲ, ಈ ಲೋಕದ ಶಕ್ತಿಗೆ ಆಗುವುದಿಲ್ಲ. ಯಾಕೆಂದ್ರೆ ನಿನಗೆ ಜೀವ ಕೊಟ್ಟವನೇ ಜೀವ ತೆಗೆಯಲಿಕ್ಕೆ ಸಾಧ್ಯ. ಆಮೇಲೆ ಆ ಜೀವ ಜೋಯೆ ನನ್ನಂತೆ ನಿನ್ನಲ್ಲಿ ಕಾರ್ಯ ಮಾಡ್ತಾ ಹೋಗ್ತೇವೆ. ಪರಿಸ್ಥಿತಿಗಳು ಏನೇ ಆಗಿದ್ರು ಸಹ ಅದರ ಮೇಲೆ ಒಂದು ಜೀವವನ್ನು ಕೊಡುವವನಾಗಿದ್ದಾನೆ. ಸತ್ಯವೇದ ಮುಂದೆ ಏನು ಹೇಳ್ತದೆ ಓದಿ ನೋಡಿ. ಆಗ ಅವನು ಮೇಲಕ್ಕೆ ಹೋಗಿ ರೊಟ್ಟಿ ಮುರಿದು ಊಟ ಮಾಡಿ ಬಕ್ಕಳ ಹೊತ್ತು ಬೆಳಗಾಗುವ ತನಕ ಸಲ್ಲಾಪ ಮಾಡಿ ಹಾಗೆಯೇ ಹೊರಟು ಹೋದನು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈ ಒಂದು ಪ್ರಾಬ್ಲಮ್ ಯಾಕೆ ಬಂದದ್ದು? ವಾಕ್ಯ ಸ್ಟಾಪ್ ಆಗಬೇಕೆಂಬುದಾಗಿ, ದೇವರ ಸೇವೆ ನಿಂತು ಹೋಗ್ಬೇಕೆಂಬುದಾಗಿ. ನಾನು ಹೇಳ್ತೇನೆ, ಸೇವೆ ನಿಂತು ಹೋಗುವುದಿಲ್ಲ. ಹೇಳಿ, ಸೇವೆ ನಿಂತು ಹೋಗುವುದಿಲ್ಲ. ಹೇಳಿ, ಸೇವೆ ನಿಂತು ಹೋಗುವುದಿಲ್ಲ. ನೀನು ಮಾಡುವ ಸೇವೆಯನ್ನು ಯಾರು ತಡೀಲಿಕ್ಕೆ ಆಗುವುದಿಲ್ಲ, ಯಾವ ಶತ್ರುವಿಗೆ ಆಗುವುದಿಲ್ಲ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಸೇವೆಯನ್ನು ನಿಲ್ಲಿಸಲಿಕ್ಕೆ ಸೈತಾನ ಮರಣ ಎಂಬ ಪ್ಲಾನ್ ಹಾಕಿದ್ರೆ ಅಲ್ಲಿ ಜೀವವನ್ನು ಕೊಟ್ಟು ನಿನ್ನ ಸೇವೆಯನ್ನು ಗುರುತಿಸುವಂತೆ ದೇವರು ಮಾಡುತ್ತಾನೆ. ನಷ್ಟವಾದದಲ್ಲಿ ಒಂದು ಆಶೀರ್ವಾದ ದೇವರಿದ್ದಾನೆ. ಇವತ್ತು ಇಲ್ಲಿ ಕೆಲವರು ನಷ್ಟವನ್ನು ಅನುಭವಿಸಿದವರಿದ್ದೀರಿ. ದೇವರ ಆತ್ಮನೆ ಹೇಳ್ತಿದ್ದಾನೆ, ನನ್ನನ್ನು ನಂಬುವುದಾದರೆ ಇವತ್ತು ನಿಮ್ಮ ಮೇಲೆ ನಾನು ಜೀವವನ್ನು ಕಳಿಸ್ತೇನೆ. ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೂಡಲೇ ಪೌಲನು ಆ ಮೇಲಂತಸ್ತಿನಿಂದ ಕೆಳಗೆ ಬಂದು ಅವನ ಜೀವ ಅವನಲ್ಲಿದೆ, ಅವನ ಪ್ರಾಣ ಅವನಲ್ಲಿದೆ ಎಂಬುದಾಗಿ ಹೇಳಿದ ನಿಮಿತ್ತವಾಗಿ ಅವನು ಸಹ ಬರ್ತಾನೆ. ತಿರುಗಿ ಒಟ್ಟಿಗೆ ಏನ್ ಮಾಡ್ತಾರೆ ಅವರು? ಊಟ ಮಾಡ್ತಾರೆ, ಫೆಲೋಶಿಪ್ ಮಾಡ್ತಾರಂತೆ. ಫೆಲೋಶಿಪ್ ಮಾಡಿ ಏನ್ ಮಾಡ್ತಾರೆ? ಹರಟೆ ಹೊಟ್ಟು ಅಲ್ಲ ಹಾಗೆ ಬರ್ತಾರೆ. ಏನ್ ಬರ್ತಾರೆ ಅಲ್ಲಿ? ರೊಟ್ಟಿ ಮುರಿದು ಹಾ ಊಟ ಮಾಡಿ ಹಾ. ಬಹಳ ಹೊತ್ತು ಬೆಳಗಾಗುವ ತನಕ ಸಲ್ಲಾಪ ಮಾಡಿ ಹಾಗೆ ಹೊರಟು ಹಾಗೆ ಹೊರಟು ಹೋದರೆ ಅಂದ್ರೆ ದೇವರ ವಾಕ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಅಲ್ಲಿ ದೇವರ ವಿಷಯದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ರು. ಇವತ್ತು ಎಷ್ಟು ಜನ ಚರ್ಚೆ ಮಾಡ್ತಾರೆ? ನಾನು ನಂಬ್ತೇನೆ ಹಲ್ಲೆಲೂಯಾ, ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ಇಟ್ಟಿದ್ದಾನೆ, ದೊಡ್ಡ ಆಶೀರ್ವಾದವಾಗಿಟ್ಟಿದ್ದಾನೆ. ಆಮೇಲೆ ನಾನು ನೀವು ಬಂದದ್ದು ವ್ಯರ್ಥವಾಗುವುದಿಲ್ಲ. ಅಲ್ಲಿ ಇವತ್ತಿನಿಂದ ನೀವು ನೋಡ್ತೀರಿ ಕೆಲವೊಂದು ಪ್ರಯತ್ನ ದೇವರು ಕೊಟ್ಟಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನಾನು ನಂಬ್ತೇನೆ ದೇವರ ಮಕ್ಕಳೇ, ನೀವು ವಾಕ್ಯದಲ್ಲಿ ಗಟ್ಟಿಯಾಗಿ ನಿಲ್ಬೇಕು. ದೇವರ ವಾಕ್ಯವನ್ನು ಮಿಸ್ ಮಾಡಬೇಡ್ರಿ. ಅಲ್ಲಿ ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು. ಹೆಚ್ಚಾಗಿ ಸ್ಟೂಡೆಂಟ್ನವರು ಅಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆದ್ರೆ ಅವರಿಗೆ ಅಷ್ಟು ಬಿಸಿ ಇರ್ತದೆ. ಅದ್ರ ಸತ್ಯವೇದ ಏನಿರ್ತದೆ ಗೊತ್ತಿಲ್ಲ. 119ನೇ ಕೀರ್ತನೆಗೆ ಹೋಗುವುದಾದ್ರೆ ಅಲ್ಲಿ 130ನೇ ವಾಕ್ಯ ಕಾಣಬೇಕು. ನಿನ್ನ ವಾಕ್ಯ ವಿವರಣೆಯಿಂದ ನಿನ್ನ ವಾಕ್ಯದ ವಿವರಣೆಯಿಂದ ಯುಕ್ತಿಹೀನರಿಗೆ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಏನಂತೆ? ಜ್ಞಾನೋದಯವಾಗುವುದು. ಯುಕ್ತಿಹೀನರಂದ್ರೆ ಬುದ್ಧಿ ಇಲ್ಲದವರಿಗೆ ಬುದ್ಧಿ ಬರ್ತದೆ. ದೇವರ ವಾಕ್ಯ ಎಷ್ಟು ಜನ ಹೇಳ್ತೀರಿ ನನಗೆ ಬುದ್ಧಿ ಬರ್ತದೆ? ಆಮೇಲೆ ಅಲ್ಲಿ ಸ್ಟಫ್ ಉಂಟ. ಅಲ್ಲಿ ದೇವರ ವಾಕ್ಯ ಕೇಳುವಾಗ ನಿನ್ನ ಜೀವಿತ ಜ್ಞಾನವನ್ನು ನಾನಲ್ಲಿ ಹೇಳುವುದು ದೇವರ ವಾಕ್ಯ. ಅಲ್ಲಿ ಅನೇಕರು ದಡ್ಡರು ಅವರಿಗೆ ಏನು ಲಾಸ್ಟ್ ಬರ್ತಿದ್ರಂತೆ. ಆದರೆ ಈ ವಾಕ್ಯವನ್ನು ಕೇಳಲಿಕ್ಕೆ ಬಂದ ಮೇಲೆ ಅವರು ಟಾಪ್ ಆಗಿ ಬಂದಂತೆ. ನಾನು ಹೇಳ್ತೇನೆ ದೇವರ ವಾಕ್ಯ ನೀನು ಕೇಳುವಾಗಲೇ ನಿಮಗೆ ಟಫಾದ ವಿಷಯ ದೇವರು ಈಸಿಯಾಗಿ ಟಫ್ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ನೋಡಿ ಅಬಿಗೇಲ್ ನೋಡಿ, ಅಲ್ಲಿ ಅವ್ರು ರ್ಯಾಂಕ್ಗೆ ಬರ್ತಾ ಇದ್ದಾರೆ. ಶಾರ್ಲಿನ ನೋಡ್ರಿ. ಆಮೇಲೆ ಹಲ್ಲೆಲೂಯಾ ಎಲ್ಲ ಮಕ್ಕಳು ನಮ್ಮಲ್ಲಿ ಯಾಕೆ ಅವರು ದೇವರ ವಾಕ್ಯ ಕೇಳುವಾಗ ಏನ್ ಬರ್ತದೆ? ಅಲ್ಲಿ ವ್ಯಕ್ತಿಯರಿಗೆ ಜ್ಞಾನೋದಯವಾಗ್ತಾರೆ. ವ್ಯಕ್ತಿ ಅಂತ ಹೇಳಿದ್ರೆ ಯಾರಿಗೂ ಒಂಚೂರು ಕಷ್ಟ ಆಗ್ತದೆ, ಟಫ್ ಆಗ್ತದೆ, ಮೆಮೊರಿ ಕಡಿಗೊಟ್ಟು ಅವರು ಟಾಪ್ ಆಗಿ ದೇವರಿಟ್ಟು ಮಾಡ್ತಾರೆ. ನನಗೆ ಇದಕ್ಕಿಂತ ದೊಡ್ಡ ಜ್ಞಾನ ಇಲ್ಲ. ನಾವು ಕೆಲವು ಸಲ ಟ್ಯೂಷನ್ಗೆ ಆಗ್ತಾರೆ ಮಕ್ಕಳು, ಅಲ್ಲಿ ಎಲ್ಲ ಮಾಡ್ತಾರೆ, ಲೋಕ ಪ್ರಕಾರ ಏನ್ ಮಾಡ್ಬೇಕು ಎಲ್ಲ ಮಾಡ್ತಾರೆ. ಆದ್ರೆ ದೇವರ ವಾಕ್ಯವನ್ನು ಕೇಳುವುದರಲ್ಲಿ ಮಿಸ್ ಆಗಿರ್ತಾರೆ. ಹೇಳ್ತೀನಿ ಇವತ್ತು ದೇವರ ವಾಕ್ಯವನ್ನು ಕೇಳುವಾಗ ನಿನಗೆ ಯಾವುದು ಟಫ್ ಇರ್ತದಲ್ಲ ಅದೆಲ್ಲ ಈಸಿಯಾಗಿ ದೇವರ ಟಫ್ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಕೇಳುವುದರಲ್ಲಿ ಆಸಕ್ತರಾಗಿ ಅಲ್ಲಿ ಅದೇ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಅದೇ ನಿಮಗೆ ಬಿಡುಗಡೆ. ನಾನು ಹೇಳ್ತೇನೆ ಎಂತ ಎಕ್ಸಾಮ್ ಇರಲಿ ದೇವರ ವಾಕ್ಯವನ್ನು ಓದಲು ಎಕ್ಸಾಮ್ ಅಟೆಂಡ್ ಮಾಡಬೇಡಿ. ಅಲ್ಲಿ ವಾಕ್ಯ ನಿನಗೆ ಅಲ್ಲಿ ನೆನಪು ಶಕ್ತಿಯನ್ನು ಕೊಡ್ತಾರೆ. ನಾನು ಹೇಳ್ತೇನೆ ಇವತ್ತು ನೀನು ದೇವರ ವಾಕ್ಯವನ್ನು ಇವತ್ತು ಆಸಕ್ತನಾಗುವುದಾದ್ರೆ, ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವುದಾದ್ರೆ ನಿನ್ನನ್ನು ದೇವರು ಗೌರವಿಸ್ತಾರೆ. ಅಲ್ಲಿದ್ದ ಜನರೆಲ್ಲ ಆ ಮೇಲಂತಸ್ತಿಗೆಲ್ಲ ಏನ್ ಮಾಡ್ತಿದ್ರು? ವಾಕ್ಯ ಕೇಳುತ್ತಿರುವಾಗ ಅಲ್ಲಿ ಮರಣ ಬಂತು. ಆದ್ರೆ ಮರಣ ಅವರನ್ನು ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ. ಮರಣದಿಂದ ಜೀವವಾಗಿ ದೇವರ ವಾಕ್ಯ ಅದು ಬದಲಾಯಿಸಲಿಕ್ಕೆ ಶಕ್ತವಾದ್ರೆ ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಕೆಲವೊಂದು ಶಕ್ತಿ ನಿಮ್ಮನ್ನು ಆಳ್ವಿಕೆ ಮಾಡುವುದಾದ್ರೆ ಅದರಿಂದ ದೇವರು ಇವತ್ತು ಜೀವ ಕೊಟ್ಟು ನಿನ್ನನ್ನು ಬದುಕಿಸಿ ನಿನ್ನ ಸಾಕ್ಷಿ ಹೇಳುವಾಗಿ ದೇವರು ಮಾಡುವವನಾಗಿದ್ದಾರೆ. ನಂತರ ವಾಕ್ಯ ಹೋಗಿ ನಿಲ್ಲಿಸಿದ್ರು. ಅವರು ಜೀವಿತನಾದ ಆ ಹುಡುಗನನ್ನು ಕರೆದುಕೊಂಡು ಬರಲು ಅವರಿಗೆ ಬಹಳ ಆದರಣೆ ಆಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ಸೇವೆ ನಿಲ್ಲಿಸಲಿಕ್ಕೆ ಹೋದ, ಯಾವ ಕೆಲಸ ನಿಲ್ಲಿಸಲಿಕ್ಕೆ ಹೋದ, ಯಾರ ತಲೆ ತಗ್ಗಿಸಲಿಕ್ಕೆ ಹೋದ ಅವರನ್ನೇ ತಲೆ ಎತ್ತುವಂತೆ ದೇವರು ಮಾಡ್ತಾರೆ. ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಹೇಳ್ತೇನೆ, ನಿನ್ನನ್ನು ಕಾಡಿಸಿದ ಸೈತಾನ, ನಿನ್ನನ್ನು ಭಯಪಡಿಸಿದ ಸೈತಾನನಿಗೆ ಇವತ್ತು ಸವಾಲೇನು, ಸವಾಲಾಗಿ ಹೇಳು, ನಾನು ಎದ್ದು ಬಂದಿದ್ದೇನೆ, ನಾನು ತಿರುಗಿ ಎದ್ದು ಬಂದಿದ್ದೇನೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನನ್ನು ಬೀಳಿಸಲಿಕ್ಕೆ ಶಕ್ತಿ ಪ್ರಯತ್ನ ಮಾಡಿದ್ದು, ಆದರೆ ನಿನ್ನನ್ನು ಎಬ್ಬಿಸಲಿಕ್ಕೆ ದೇವರ ಜೀವವುಳ್ಳ ವಾಕ್ಯ ನಿನ್ನ ಸಮೀಪದಲ್ಲಿದೆ, ಅದು ನಿನ್ನ ಹತ್ತಿರವಾಗಿದೆ, ಅದು ನಿನ್ನ ಕಣ್ಣಿಗೆ ಕಾಣುವುದರಿಂದ ನೀನು ಭಯಪಡುವಾಗಿಲ್ಲ. ಅದರ ಮೇಲೆ ಜಯ ದೇವರ ವಾಕ್ಯ ಕೊಡುವಂತದ್ದಾಗಿದೆ. ನಾನಿವತ್ತು ನಂಬ್ತೇನೆ ಈ ವಾಕ್ಯವೇ ನಿಮ್ಮನ್ನು ಬಿಡುಗಡೆ ಮಾಡಿದೆ. ಯಾವ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ನಾನಿವತ್ತು ಚಾಲೆಂಜ್ ಆಗಿ ಹೇಳ್ತಾ ಇದ್ದೇನೆ, ಈ ವಾಕ್ಯ ನಿಮಗೆ ಎತ್ತುವಂತದ್ದಾಗಿದೆ, ಈ ವಾಕ್ಯ ನಿಮ್ಮನ್ನು ಕಟ್ಟುವಂತದ್ದಾಗಿದೆ, ಈ ವಾಕ್ಯ ನಿಮ್ಮನ್ನು ಬೆಳೆಸುವಂತದ್ದಾಗಿದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀರಿ? ಎಷ್ಟು ಜನ ಇವತ್ತು ನಂಬುತ್ತಿದ್ದೀರಿ ಈ ವಾಕ್ಯ ನನ್ನನ್ನು ಬಿಡುಗಡೆ ಮಾಡಿದ್ದೆ ಎಂಬುದಾಗಿ ನೀವು ನಂಬುವುದಾದರೆ ನಾನು ಹೇಳ್ತೇನೆ ದೇವರ ಕರ ಇವತ್ತು ನಿಮ್ಮ ಮೇಲೆ ಚಲಿಸಲಿಕ್ಕೆ ಹೋಗ್ತಾ ಉಂಟು. ಯಾವ ಮರಣ ಸಹ ನಿನ್ನ ನಿಲ್ಲಿಕ್ಕೆ ಆಗುವುದಿಲ್ಲ. ಅಲ್ಲಿ ನಿಯಮದ ಪ್ರಕಾರ ಮರಣದ ಕಾಲಗಳು ನನ್ನ ಜೊತೆ ನಿಲ್ಲುವಾಗ
ಅಲ್ಲಿ ಎಷ್ಟು ಜನ ಹೇಳ್ತೀರಿ ಕಾಯಲು ದೇವರಿದ್ದಾನೆ, ನನ್ನನ್ನು ಕಾಯಲು ದೇವರಿದ್ದಾನೆ, ಅಲ್ಲಿ ನನ್ನ ಜೊತೆಯಲ್ಲಿ ದೇವರಿದ್ದಾನೆ, ನಾನು ಯಾವುದಕ್ಕೂ ಸಹ ಭಯಪಡುವುದಿಲ್ಲ. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ಎತ್ತಿದ್ದು ದೇವರ ಕೃಪೆಯಾಗಿದೆ ಪ್ರಿಯರೇ, ನಮ್ಮನ್ನು ನಡೆಸುವುದು ದೇವರ ಕೃಪೆಯಾಗಿದೆ. ಇವತ್ತೆಷ್ಟು ಜನ ಹೇಳ್ತೀರ ಆ ಕೃಪೆಗೆ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀರಾ? ಥ್ಯಾಂಕ್ ಯು ಲಾರ್ಡ್. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪರಿಸದೆ ನನ್ನನ್ನು ಕ್ಷಮಿಸಿರುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆ ನನ್ನ ಮೇಲೆತ್ತಿ ನಿಲ್ಲಿಸಿದೆ, ನಿನ್ನ ಕೃಪೆ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯ ಸಾರುವೆ. ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯ ಸಾರುವೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪರಿಸದೆ ನನ್ನನ್ನು ಕ್ಷಮಿಸಿರುವೆ. ಹಲ್ಲೆಲೂಯಾ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆಯೇ ನನ್ನ ಮೇಲೆ ನಿಲ್ಲಿಸಿದೆ, ನಿನ್ನ ಕೃಪೆಯೇ ನನ್ನ ಮೇಲೆ ನಿಲ್ಲಿಸಿದೆ, ನಿನ್ನ ಕೃಪೆಯೇ ನನ್ನ ಮೇಲೆ ನಿಲ್ಲಿಸಿದೆ, ನಿನ್ನ ಮರಣದ ಕಾಲುಗಳಲ್ಲಿ ನಾನು ನಡೆಯುವಾಗ ನನ್ನ ಜೊತೆ ನನ್ನ ಕರ್ತನಿರುವುದರಿಂದ ಹೆದರುವುದಿಲ್ಲ. ಇವತ್ತು ನಿಮ್ಮ ಜೊತೆ ಕರ್ತನಿಲ್ಲ, ಭಯಪಡಬೇಡಿ. ಯಾವ ಪರಿಸ್ಥಿತಿ ಇದ್ರೂ ಭಯಪಡಬೇಡಿ. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ಮರಣಕ್ಕಲ್ಲ ದೇವರು ಕರ್ತನು, ಜೀವನ ಸೇವೆ ಮಾಡಲಿಕ್ಕೆ ಕರೆದಿದ್ದಾರೆ. ಸತ್ಯವೇದ ಹೇಳ್ತದೆ, ಯೇಸು ನನ್ನಲ್ಲಿ ಜೀವಿಸುವುದರಿಂದ ನಾನು ಇವತ್ತು ಜೀವಿಸುತ್ತಿದ್ದೇನೆ ಅಂತ. ಎಷ್ಟು ಜನ ಹೇಳ್ತೀರಿ ನನ್ನ ಒಳಗೆ ಯೇಸುವಿನ ಆತ್ಮ ಇದ್ದಾನೆ, ಯೇಸುವಿನ ಆತ್ಮ ಎಬ್ಬಿಸುವ ಆತ್ಮ. Thank you Lord. ಇಲ್ಲಿ ಬಂದ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ, ಅವರ ಜೀವನದ ಜೀವ ಇರುವುದಕ್ಕೆ ಸ್ತೋತ್ರ. ಯಾವ ಮರಣ ಉಂಟದಾಗಿ, ಯಾವ ನಷ್ಟ ಉಂಟದಾಗಿ, ಯಾವ ಕೆಡುಕಲು ಉಂಟದಾಗಿ, ಅವ್ರು ಹೋಗುವ ಎಲ್ಲ ಸ್ಥಳಗಳಲ್ಲಿ, ಅವ್ರು ಮಾಡುವ ಕೆಲಸ ಕಾರ್ಯದಲ್ಲಿ, ದೇವರು ಅವ್ರು ಮಾಡುವ ಬಿಸ್ನೆಸ್ ಅಲ್ಲಿ ಕರ್ತ ನಿಮ್ಮ ಕಾರ್ಯವನ್ನು ಚಲಿಸುವುದಕ್ಕೆ ಸ್ತೋತ್ರ. ದೇವರ ಅವರ ವಾಕ್ಯವನ್ನು ಕೇಳುತ್ತಾ ಕೇಳುತ್ತಾ ನಿನ್ನ ಜೀವವುಳ್ಳ ಸಾಕ್ಷಿಯಾಗಿ ಮಾರ್ಪಡಿಸಿದ್ದಾರೆ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಬಂದರೂ ಸಹ ಅವರ ಪರಿಸ್ಥಿತಿ ಬದಲಾಗಲಿ, ಅವರು ದೊಡ್ಡ ಟೆಸ್ಟಿಮನಿಯೊಂದಿಗೆ ಮುಂದಿನ ವಾರ ಬರುವಂತೆ ಮಾಡ್ತಾರೆ. ಹಾಗೆ ಮಾಡೋದಕ್ಕೆ ಸ್ತೋತ್ರಪ್ಪ. ಎಲ್ಲವ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಅತ್ಯ ಆಶೀರ್ವಾದವನ್ನು